ಪರಾತ್ಪರನಾದಂತ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಸರಸರಾಗಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 68ನೇ ಅಧ್ಯಾಯ 5ರಿಂದ 6 ವಚನಗಳ ತನಕ. ಕೀರ್ತನೆಗಾರನು ಬರೆದಂತ ಕೀರ್ತನೆ 68ನೇ ಅಧ್ಯಾಯ 5ರಿಂದ 6 ವಚನಗಳ ತನಕ. ಪರಿಶುದ್ಧ ಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೂ ತಂದೆಯು ವಿಧವೆಯರಿಗೆ ಸಹಾಯಕನು ಆಗಿದ್ದಾನೆ. ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡುತ್ತಾನೆ. ಸೆರೆಯಲ್ಲಿರುವವರನ್ನು ಬಿಡಿಸಿ ಸುಖಾವಸ್ಥೆಗೆ ತರುತ್ತಾನೆ. ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುವುದು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಇಲ್ಲಿ ನಮ್ಮವ್ರ ಜೊತೆಗೆ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಹೌದು ಕರ್ತನೆ, ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ರಾಜ. ಒಂದನ್ನು ಮರೆಯದೆ ಕರ್ತನೆ ನಮ್ಮ ಜ್ಞಾಪಕ ಪಟ್ಟಿಯಲ್ಲಿ ಇರಿಸಿಕೊಂಡು ನಾವು ನಿನ್ನನ್ನು ಸ್ತುತಿಸ್ತಾ ಆರಾಧಿಸ್ತಾ ಘನಪಡಿಸ್ತಾ ನೀನು ಮಾಡಿದ ಉಪಕಾರಗಳಿಗೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಯನ್ನು ಸಲ್ಲಿಸುವಂತೆ ಜ್ಞಾಪಕ ಪಟ್ಟಿಯಲ್ಲಿರಿಸುವಡೆಯ ನಿನಗೆ ಸ್ತೋತ್ರಪ್ಪ. ಎಲ್ಲಿ 2 3 ಸೇರಿ ನನ್ನ ಹೆಸರೆತ್ತಿ ಪ್ರಾರ್ಥಿಸುತ್ತಾರೋ ಅಲ್ಲಿ ನಾನಿರುತ್ತೇನೆಂದು ವಾಗ್ದಾನ ಮಾಡಿದಾತನು ನಂಬಲು ಯೋಗ್ಯನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ಹೊಸ ದಿನವನ್ನು ಕಾಣುವಂತೆ ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದಕ್ಕಾಗಿ ಸ್ತೋತ್ರ ರಾಜ. ಈ ದಿನವನ್ನು ಆಶೀರ್ವಸು, ಈ ಸಭೆಯನ್ನು ಆಶೀರ್ವಸು, ಸಭೆಯ ಪಾಲಕರನ್ನು ಆಶೀರ್ವಸು, ಸಭಿಕರನ್ನು ಆಶೀರ್ವಸು ಒಡೆಯ. ನಿನಗೆ ಸ್ತೋತ್ರಪ್ಪ. ಅಪ್ಪ, ಈ ಸಭೆಯನ್ನು ಅಭಿವೃದ್ಧಿ ಪಡಿಸಪ್ಪ. ಅಪ್ಪ, ಯಾರು ಸೇರದೆ ಹೋದ್ರೆ ಕಲ್ಲುಗಳಾದರೂ ನನ್ನನ್ನು ಎದ್ದು ಸ್ತುತಿಸ್ತಾರೆ ಅಂತ ಹೇಳಿದ್ಯಪ್ಪ. ಅಪ್ಪ, ಮನುಷ್ಯ ಮಾತ್ರದವರು ನಮ್ಗೆ ಉಸಿರು ಕೊಟ್ಟು ನಮ್ಗೆ ಬೇಕಾದೆಲ್ಲವನ್ನು ಅನುಗ್ರಹಿಸಿ ಕಾಪಾಡಿರುವ ನನ್ನ ಒಡೆಯನೇ, ನಾವೆಲ್ಲರೂ ಕೂಡಿ ಮನುಷ್ಯ ಮಾತ್ರದವರಾದ ನಾವು ನೀನು ಮಾಡಿದ ಉಪಕಾರಗಳನ್ನು ನಡೆಸಿ ಮುಂಜಾನೆ ಎದ್ದು ನಿನಗೆ ಸ್ತೋತ್ರ ಸಲ್ಲಿಸುವಂತೆ ಪ್ರತಿಯೊಬ್ಬವರನ್ನು ಎಚ್ಚರಿಸು, ಗದರಿಸು ಸ್ವಾಮಿ, ಎಬ್ಬಿಸು ಸ್ವಾಮಿ. ನಿನಗೆ ಸ್ತೋತ್ರ ಸಲ್ಲಿಸಬೇಕು ಕರ್ತನೆ. ನಿನ್ನ ಮಹಿಮೆಗಾಗಿ ನಾವು ಜೀವಿಸ್ಬೇಕು ಕರ್ತನೆ. ಇದನ್ನು ಜ್ಞಾಪಕ ಪಟ್ಟಿಯಲ್ಲಿ ಇದ್ದುಕೊಂಡು ಪ್ರತಿಯೊಬ್ಬೊಬ್ಬರು ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಿ ಆರಾಧಿಸಿ ಸಭೆಗೆ ಸೇರಿಕೊಳ್ಳುವಂತೆ ನಿನ್ನ ಆತ್ಮನ ಸಹಾಯವನ್ನು ದೊರಕಿಸಿಕೊಡು. ಸಭಿಕರೆಲ್ಲರನ್ನೂ ಆಶೀರ್ವದಿಸು ಕರ್ತನೆ. ಸಮಯಕ್ಕೆ ತಕ್ಕ ಹಾಗೆ ಬಂದು ಸೇರಿಕೊಳ್ಳುವಂತೆ ನೀನು ಸಹಾಯಕನು ರಕ್ಷಕನೂ ಆಗಿ ಅವರನ್ನು ಎಚ್ಚರಿಸು ಕರ್ತನೆ. ಹೀಗೆ ಕರ್ತನೆ, ನೀನೇ ಆದಿಯೂ ಅಂತ್ಯವೂ ಆಗಿದ್ದುಕೊಂಡು ನಡೆಸಬೇಕೆಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್. ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಇಲ್ಲಿ ನಮ್ಮವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 203ನೇ ಸಂಗೀತ, ಮರೆಯದಿರು ಮನವೇ ದೇವಾಸುತನ, ಮರೆಯದಿರು ಮನವೇ ಕ್ರಿಸ್ತೇಸುವನ, ಮರೆಯದಿರು ಮನವೇ, ಈ ಕೀರ್ತನೆಯನ್ನ ಹಾಡಿಕೊಡು. 203ನೇ ಕೀರ್ತನೆ, ಮರೆಯದಿರು ಮನವೇ. ಮರೆಯದಿರು ಮನವೇ
ದೇವಾಸುತನ ಮರೆಯದಿರು ಮನವೇ ಕ್ರಿಸ್ತೇಸುವನು ಮರೆಯದಿರು ಮನವೇ ಮರೆಯದಿರು ಮನವೇ ಕ್ರಿಸ್ತೇಸುವನು ಮರೆಯದಿರು ಮನವೇ ಕ್ರಿಸ್ತೇಸುವನು ಮರೆಯದಿರು ಮನವೇ ಕರುಣೆಯಿಂದ ನಿನ್ನ ನರಸಿಲೋಕಕ್ಕೆ ಬಂದು ಕರುಣೆಯಿಂದ ನಿನ್ನ ನರಸಿಲೋಕಕ್ಕೆ ಬಂದು ಬಿರಿದಾಗಿ ತೋರಿದ ಕರ್ತನ ದಯವನ್ನು ಬಿರಿದಾಗಿ ತೋರಿದ ಕರ್ತನ ದಯವನ್ನು ಮರೆಯದಿರು ಮನವೇ ದೇವಾಸುತನ ಮರೆಯದಿರು ಮನವೇ ಕ್ರಿಸ್ತೇಸುವನು ಮರೆಯದಿರು ಮನವೇ ಬಂದು ಭುವಿಯೊಳು ಎಂದೆಂದು ಕಾಣದ ಬಂದು ಭುವಿಯೊಳು ಎಂದೆಂದು ಕಾಣದ ಚಂದವಾದ ಕೃತ್ಯಗೈದ ಯೇಸುವನ್ನು ಚಂದವಾದ ಕೃತ್ಯಗೈದ ಯೇಸುವನ್ನು ಮರೆಯದಿರು ಮನವೇ ದೇವಾಸುತನ ಮರೆಯದಿರು ಮನವೇ ಕ್ರಿಸ್ತೇಸುವನು ಮರೆಯದಿರು ಮನವೇ ಕ್ರೂರವಾದ ನಿನ್ನ ಘೋರ ತಪವತ್ತಾಳಿ ಕ್ರೂರವಾದ ನಿನ್ನ ಘೋರ ತಪವತ್ತಾಳಿ ಭಾರವಾದ ಶಿಲುಬೆ ಸೇರಿ ಹೊತ್ತವ ನನ್ನ ಭಾರವಾದ ಶಿಲುಬೆ ಸೇರಿ ಹೊತ್ತವ ನನ್ನ ಮರೆಯದಿರು ಮನವೇ ದೇವಾಸುತನ ಮರೆಯದಿರು ಮನವೇ ಕ್ರಿಸ್ತೇಸುವನು ಮರೆಯದಿರು ಮನವೇ. ಉತ್ತಮವಾದಂತಹ ಹಾಡಿಕೆ ದೇವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಹಿರಿಯರು ಅನೇಕ ವಿಧವಾದಂತಹ ಹಾಡುಗಳನ್ನ ಬರೆದಿದ್ದಾರೆ, ಅದನ್ನ ನಾವು ಮರೆತು ಬಿಟ್ಟಿದ್ದೇವೆ. ಈಗ ನಾವು ಅದನ್ನ ನೆನಪಿಸ್ಕೊಂಡು ಆಡುವಂತ ಸಮಯ ಬಂದಿದೆ. ಆದುದರಿಂದ ಈಗ ಅದನ್ನ ನಾವು ಮುಂದುವರಿಸಬೇಕಾದ್ರೆ ಮುಂದೆ ಜನಕ್ಕೆ ತಿಳಿಸ್ಬೇಕಾದ್ರೆ ನೆನೆಸ್ಕೊಂಡು ಆಗ್ತದೆ. ಹಾಗೆ ಮಾಡುವಾಗೆ ದೇವರು ನಮಗೆಲ್ಲ ಅಲ್ಲಿ ಒಂದು ಸೆಕೆಂಡ್ ಒಂದು ಕಾಲ್ ಬರ್ತದೆ, ಅವ್ರಿಗೊಂದು ಇದನ್ನ ಕಳಿಸ್ಬಿಟ್ಟು ಲಿಂಕ್ ಕಳಿಸ್ಬಿಟ್ಟು ನಂತರ ನಾನು ಬರ್ತೇನೆ. ಬಂದಿರುವಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ನೆನ್ನೆ ನಾವು ಒಂದು ವಿಶೇಷವಾದಂತ ವಿಷಯದ ಬಗ್ಗೆ ಚರ್ಚೆ ಮಾಡಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಒಬ್ಬಂಟಿಗರನ್ನ
ಆಗುವಂತೆ ಮಾಡುತ್ತಾನೆ ಎಂಬುದಾಗಿ. ಫಸ್ಟ್ ವಾಲ್ಯೂಮ್ ಕಡಿಮೆ ಇದೆಯಾ ನಿಮ್ದು? ಆ, ವಾಲ್ಯೂಮ್ ಕಡಿಮೆ ಇದೆ ಅಥವಾ ನಂದೇ ಇದು ಕಡಿಮೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಹ್ಮ್. ಕೇಳಿಸ್ತಾ ಇದೆಯಾ? ನಮ್ಗೆ ಎಷ್ಟೊಂದು ಕ್ಲಿಯರ್ ಇಲ್ಲ ವಾಲ್ಯೂಮ್. ಮತ್ತೆ ಎಲ್ಲರಿಗೂ ಹೆಂಗ ಆಗ್ತಾ ಇದೆ? ಸಮಥಿಂಗ್ ರಾಂಗ್ ವಿತ್ ಮೈ ಡಿವೈಸ್. ಐ ಡೋಂಟ್ ನೋ. ಇವಾಗ ಎಲ್ಲ ಕೇಳಿಸ್ತಾ ಇದೆನಾ ಸರಿಯಾಗಿ? ಬೇರೆಯವ್ರಿಗೆಲ್ರಿಗೂ ಅಮ್ಮ ಕೇಳಿಸ್ತಾ ಐತೆ ಸರ್. ಕೇಳಿಸ್ತಾ ಇದೆ ಅವ್ರಿಗೆ. ಹೌದಾ? ಅಂದ್ರೆ ನನ್ನ ವಾಲ್ಯೂಮ್ ನಿಮ್ಮ ವಾಲ್ಯೂಮ್ ಸ್ವಲ್ಪ ನೋಡಿ. ನಂದೇನೋ ಪ್ರಾಬ್ಲಮ್. ಓಕೆ ಓಕೆ ಪಾಸ್ಟರ್. ಓಕೆ, ಮತ್ತೊಮ್ಮೆ Yeah. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಈ ಸಮಯದಲ್ಲಿ ಹಿರಿಯ ಬೋಧಕರು ಪ್ರಸನ್ನ ಕುಮಾರ್ ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ದೇವರು ಅವ್ರನ್ನ ಆಶೀರ್ವಾದ ಮಾಡ್ಲಿ. ಸೊ ನಿನ್ನೆ ನಾವು ಕಲಿತಂತ ವಿಷಯ, ಚರ್ಚೆ ಮಾಡುವಂತ ವಿಷಯ, ದೇವರು ಕೂಡಿಸಿದ್ದನ್ನ ಮನುಷ್ಯರು ಅಗಲಿಸಬಾರದು. ಅಂದ್ರೆ ಮದುವೆಯ ಈ ಸಂಬಂಧವನ್ನ ಈ ಭೂಮಿ ಮೇಲೆ ಯಾವ ಕಾರಣಕ್ಕೂ ಯಾರು ಕೂಡ ಮದುವೆ ಆದ ಮೇಲೆ ಅಗಲಿ ಹೋಗುವಂತ ಮತ್ತು ಅಗಲಿಸುವಂತ ಪ್ರಯತ್ನವನ್ನ ಮಾಡಬಾರದು ಎಂಬುದಾಗಿ. ಅದರ ಹಿಂದಿನ ದಿನಮಾನಗಳಲ್ಲಿ ಈ ಮದುವೆಯ ಒಂದು ಸಂಬಂಧವು ಅರ್ಥವನ್ನ ಕಳೆದುಕೊಂಡು ಜನರು ಈ ಮದುವೆಯನ್ನ ಈ ಒಂದು ಸಂಬಂಧಕ್ಕೆ ಬೆಲೆ ಇಲ್ಲದಂತೆ ನಡ್ಕೊಳ್ಳುವಂತ ಈ ಪ್ರವೃತ್ತಿ ಇವತ್ತಿನ ಪೀಳಿಗೆ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ ಬೀರಿದೆ. ಅದರಿಂದ ಹೆಚ್ಚು ಮದುವೆಗಳು ಮುರಿದು ಬೀಳ್ತಾ ಇವೆ, ಸಂಬಂಧಗಳು ಮುರಿದು ಬೀಳ್ತಾ ಇವೆ, ಕುಟುಂಬಗಳು ಒಡೆದು ಹೋಗ್ತಾ ಇವೆ, ಡಿವೋರ್ಸ್ ಹೆಚ್ಚಿನ ರೀತಿಯಲ್ಲಿ ಕ್ಷುಲ್ಲಕ ಕಾರಣಗಳಿಗೆ ನಡೆದು ಹೋಗ್ತಾ ಇವೆ. ಸೊ ಇದರಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ನಾವು ಕಲಿತು, ಯಾಕೆ ಈ ಪರಿಸ್ಥಿತಿ, ಇದಕ್ಕೆ ಮೂಲ ಕಾರಣಗಳ ವಿಷಯದಲ್ಲಿ ನಾವು ಕಲಿತಾ ಬಂದ, ಅದಕ್ಕೆ ಅನೇಕ ವಿಷಯಗಳನ್ನ ನಾವು ಚರ್ಚೆ ಮಾಡುದು. ಇದರಲ್ಲಿ ಮೊದಲನೇದಾಗಿ ಜನಕ್ಕೆ ಮದುವೆ ಅಂತಕ್ಕಂಥ ವಿಷಯದಲ್ಲಿ ದೇವರಿಗೆ ಭಯವಿಲ್ಲದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡನೇದಾಗಿ ಮದುವೆ ಅಂತಕ್ಕಂಥ ಈ ಸಂಬಂಧದಲ್ಲಿ ದೀರ್ಘಕಾಲ ಈ ಸಂಬಂಧ ಬೆಳಿಬೇಕಾದ್ರೆ ಒಬ್ಬರಿಗೋಸ್ಕರ ಒಬ್ಬರು ಬದುಕಬೇಕು. ಅದಕ್ಕಾಗಿ ತ್ಯಾಗದ ಮನೋಭಾವ ದಂಪತಿಗಳಲ್ಲಿ ಇಬ್ಬರಲ್ಲಿ ಇರಬೇಕು. ಹಾಗಾಗಿ ಅಲ್ಲಿ ಒಂದು ಕುಟುಂಬದಲ್ಲಿ ಇರಬೇಕಾದಂತ ದೇವರ ಭಯ, ಭಕ್ತಿ ಮತ್ತು ಪ್ರೀತಿ ಇರಬೇಕು. ಹಾಗೆ ದುಡ್ಡಿಗಾಗಿ ಅಥವಾ ಇನ್ಯಾವುದೇ ಆಸೆಗಾಗಿ ಮದುವೆಗಳನ್ನ ಮಾಡ್ಕೋಬಾರದು. ಮದುವೆ ಆದ್ಮೇಲೆ ಬಡತನವನ್ನ ಅಥವಾ ಪರಿಸ್ಥಿತಿಗಳನ್ನ ಎದುರಿಸಿ ಈಗಿನ ವಾತಾವರಣಕ್ಕೆ ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೆ ಬೇಕಾದಂತ ಹಣಕಾಸಿನ ವ್ಯವಸ್ಥೆಗೆ ಇಬ್ಬರು ಕೂಡ ಸಮಪಾಲನ ಹೊಂದಿದವರಾಗಿ ಜವಾಬ್ದಾರಿಯುತವಾದ ಜೀವಿತವನ್ನ ಜೀವಿಸಬೇಕು. ಅಂತ ಪರಿಸ್ಥಿತಿಯಲ್ಲಿ ಯಾರದೇ ಸಂಬಳ ಅಥವಾ ಆದಾಯ ಹೆಚ್ಚಾದಾಗ ಅಲ್ಲಿ ಗರ್ವ, ಅಹಂಕಾರ ಇವುಗಳು ಬಂದು ನಾನೇ ಹೆಚ್ಚು ಎನ್ನುವಂತ ಒಂದು ತೀರ್ಮಾನಕ್ಕೆ ಬಂದು ಒಬ್ಬರಿಗೊಬ್ಬರಿಗೆ ಇರಬೇಕಾದಂತ ಗೌರವವನ್ನ ಕಳೆದುಕೋಬಾರದು. ಮತ್ತೆ ಇವತ್ತಿನ ದಿನಮಾನಗಳಲ್ಲಿ ಗಂಡ ಮತ್ತು ಹೆಂಡತಿ ಇಬ್ರು ದುಡಿಲೇಬೇಕಾದಂತ ಪರಿಸ್ಥಿತಿ ಬಂದಿರುವಾಗ, ಸಂಪಾದನೆ ಮಾಡಲೇಬೇಕು ಅಂತ ಪರಿಸ್ಥಿತಿ ಬಂದಿರುವಾಗ, ಸಮಾಜದ ಜೊತೆಯಲ್ಲಿ ಬೆರೆತು ಗಂಡು ಹೆಣ್ಣು ಸಹಬಾಳ್ವೆಯನ್ನ ಮಾಡುವಾಗ ಅಲ್ಲಿ ಅನೇಕ ರೀತಿಯಾದಂತ ಒಂದು ಸಂಬಂಧಗಳು ಎಲ್ಲರ ಜೊತೆಲಿ ಬೆರೆಯುವಂತ ಒಂದು ಪರಿಸ್ಥಿತಿಗಳು ಬರ್ತವೆ. ಆ ಸಮಯದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪರಿಸ್ಥಿತಿಗಳು ಯಾವುದೇ ರೀತಿಯಾದಂತ ಅನುಮಾನಾಸ್ಪದವಾದಂತ ಜೀವಿತಕ್ಕೆ ಕುಟುಂಬದಲ್ಲಿ ಒಬ್ಬರ ಮನಸ್ಸಿನ ಮೇಲೆ ಒಬ್ಬರಿಗೆ ಧಕ್ಕೆ ಆಗದ ಹಾಗೆ ಕಾಳಜಿ ಉಳ್ಳವರಾಗಿ ತಮ್ಮ ದಾಂಪತ್ಯದ ಬೆಲೆಯ ಅದರ ಒಂದು ನಿಜವಾದಂತ ಘನತೆಯನ್ನ ಕಾಪಾಡ್ಕೊಂಡು ಹೋಗುವಂತ ಒಂದು ಅರಿವು ದಂಪತಿಗಳಲ್ಲಿ ಇರಬೇಕು ಅನ್ನುವಂಥ ವಿಷಯಗಳನ್ನ ನಾವು ಕಲ್ತೀವಿ. ಇವುಗಳಿಲ್ಲದೆ ಇರೋದ್ರಿಂದ ಇವತ್ತು ಮದುವೆ ಸಂಬಂಧ ಮುರಿದು ಬೀಳ್ತಾ ಇದೆ ಅಂತ ನೆನ್ನೆ ಅನೇಕ ವಿಚಾರಗಳನ್ನ ತಿಳಿದುಕೊಂಡು ಅದನ್ನ ಮುಂದುವರಿಸಿಕೊಂಡು, ಇದಲ್ಲದೆ ಇನ್ನೂ ಯಾವುದಾದರೂ
ಇದಕ್ಕೆ ಸೇರಿಸಬೇಕಾದಂತ ಕಾರಣಗಳಿರಬಹುದಾ? ಪ್ರಿಯರಾದಂತ ಪ್ರಸನ್ನ ಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಅವರು ಕೂಡ ಈ ಪ್ರಶ್ನೆಗೆ ಕುರಿತಾಗಿ ತಮ್ಮ ಅನುಭವಗಳನ್ನ ಹಂಚಿಕೊಳ್ಬೇಕೆಂಬುದಾಗಿ ನಾನು ಕೇಳ್ತೇನೆ. ಇದ್ದೀರಾ ಪ್ರಸನ್ನ ಕುಮಾರ್ ಅವರು? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೇಳ್ತಾ ಇದೀಯಾ? ಕೇಳ್ತಾ ಇದೆ, ಹೇಳಿ. ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ಪ್ರಸನ್ನತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆದು ವಿವಾಹ, ಮದುವೆ ಇವುಗಳ ವಿಷಯದಲ್ಲಿ ಕಲಿಯುವಂತ ಅವಕಾಶವನ್ನ ದೇವರು ಒದಗಿಸಿಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಹೇಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಆದಿ ಕಾಲದಲ್ಲಿ ಆದಾಮ್ ಮತ್ತು ಅವ್ವಳನ್ನ ಸೃಷ್ಟಿ ಮಾಡಿರುವಾಗ ಅವರು ಮಾದರಿಯ ದಂಪತಿಗಳಾಗಿರಬೇಕು, ಆ ಕುಟುಂಬವು ಅಭಿವೃದ್ಧಿ ಆಗಬೇಕು, ಬೆಳೆಯಬೇಕು, ಸಮೃದ್ಧಿ ಆಗಬೇಕು ಎಂಬತಕ್ಕಂಥ ಕಾರಣದಿಂದ ದೇವರು ಕುಟುಂಬವನ್ನ ಸ್ಥಾಪನೆ ಮಾಡಿದರು. ಆದರೆ ಈಗಿನ ಆಧುನಿಕ ಲೋಕದಲ್ಲಿ ಸಾಕಷ್ಟು ಕುಟುಂಬಗಳು ಒಡೆಯುವುದನ್ನ, ವಿಚ್ಛೇದನ ಆಗುವುದನ್ನ ನೋಡುವಾಗ ದುಃಖಕರವಾಗುವಂಥದ್ದಾಗಿದೆ. ಕಾರಣಗಳು ಅನೇಕ ಇರಬಹುದು, ಆದರೆ ದೇವರು ಕೂಡಿಸಿದ್ದನ್ನ ಮನುಷ್ಯನು ಅಗಲಿಸಬಾರದು ಎಂಬತಕ್ಕಂಥ ದೇವರ ವಾಕ್ಯವು ಪ್ರತಿಯೊಬ್ಬ ಯೌವನಸ್ಥರಲ್ಲೂ, ಮದುವೆ ಆಗಿರುವವರಲ್ಲಿ, ಮದುವೆ ಆಗ್ಲಿಕ್ಕೆ ಹೋಗ್ತಕ್ಕಂಥವರಿಗೂ ಸಹ ಒಂದು ಎಚ್ಚರಿಕೆಯ ಮಾತಾಗಿದೆ. ಪ್ರಿಯರೇ, ಕುಟುಂಬಗಳು ಸುಭದ್ರವಾಗಬೇಕಾದರೆ ಅನೇಕ ಅಂಶಗಳಿವೆ. ಮೊದಲನೇದಾಗಿ ಆ ಕುಟುಂಬದಲ್ಲಿ ಪ್ರೀತಿ ಇರಬೇಕು. ಯಾವ ಕುಟುಂಬದಲ್ಲಿ ಪ್ರೀತಿ ಇಲ್ಲವೋ ಆ ಕುಟುಂಬವು ಸಂತೋಷವಾಗಿರಲು ಸಾಧ್ಯವಿಲ್ಲ. ಅದರ ನಿಮಿತ್ತವಾಗಿ ಅನೇಕ ಕಾರಣಗಳನ್ನು ನೀಡಿ ಕುಟುಂಬಗಳು ಒಡೆದು ಹೋಗ್ತಕ್ಕಂಥ ಸಂದರ್ಭವೂ ಸಹ ಬರುವಂತದ್ದಾಗಿದೆ. ಪೌಲನು ನಮಗೆ ಬಹಳ ಉನ್ನತವಾದ ಎಚ್ಚರಿಕೆಯನ್ನು ಕೊಡುವಂತನಾಗಿದ್ದಾನೆ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆಗಿಚ್ಚು ಕೊಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡೆದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸುತ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಯಾವ ಕುಟುಂಬದಲ್ಲಿ ನಿಷ್ಕಳಂಕವಾದ ಪ್ರೀತಿ ಇರುತ್ತದೆ, ತ್ಯಾಗಮಯವಾದಂತ ಪ್ರೀತಿ ಇರುತ್ತದೆ, ಆ ಕುಟುಂಬವು ಯಾವುದೇ ಕಾರಣಕ್ಕೂ ಬಿದ್ದು ಹೋಗುವುದಿಲ್ಲ. ಕಾರಣ ಇಷ್ಟೇ, ಅದು ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಸರಳವಾದ ಒಂದು ಕಾರಣ ಇವತ್ತು ಅನೇಕ ಕುಟುಂಬಗಳು ಒಡಿಲಿಕ್ಕೆ ಸ್ವಾರ್ಥತನದ ಪ್ರೀತಿ ಎಂಬುದಾಗಿ. ಇಲ್ಲಿ ಪೌಲನು 1 ಕೊರಿಂಥ 13 ತಿಳಿಸುವಾಗ ಪ್ರೀತಿಯು ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಅಹಂಕಾರದಿಂದ ನಡೆಯುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ,
ತಗ್ಗಿಸಿಕೊಳ್ಳುತ್ತದೆ, ತಾಳ್ಮೆ ಇರುತ್ತದೆ. ಆಗಿರುವಲ್ಲಿ ಇಂತಹ ಶ್ರೇಷ್ಠವಾದ ಪ್ರೀತಿ ಇರ್ತಕ್ಕಂಥ ಕುಟುಂಬಗಳನ್ನ ಸ್ವಾಮಿ ಸ್ಥಾಪನೆ ಮಾಡಿದ್ದಾನೆ. ನಾವು ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಗಮನಿಸುವಾಗ ಶಿಷ್ಯರು ಯೇಸು ಸ್ವಾಮಿಯ ಜೊತೆಯಲ್ಲಿ ಯಾಕೆ ಮೋಶೆಯು ವಿಚ್ಛೇದನ ಬಗ್ಗೆ, ತ್ಯಾಗ ಪತ್ರದ ಬಗ್ಗೆ ಮಾತಾಡಿದ್ದಾನೆ ಎಂಬುದಾಗಿ ಕೇಳುವಾಗ ಸ್ವಾಮಿ ಕೊಡ್ತಕ್ಕಂಥ ಉತ್ತರ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 8ನೇ ವಚನದಲ್ಲಿ, ಮೋಶೆಯು ನಿಮ್ಮ ಮೊಂಡತನವನ್ನು ನೋಡಿ ನಿಮ್ಮ ಹೆಂಡತಿಯರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು, ಆದರೆ ಆದಿಯಿಂದಲೇ ಹಾಗೆ ಇರಲಿಲ್ಲ. ಆದಿಯಿಂದ ದೇವರು ಕುಟುಂಬವನ್ನ ಪ್ರೀತಿಯಲ್ಲಿ ಸ್ಥಾಪನೆ ಮಾಡಿದ್ದಾನೆ. ಪ್ರಿಯರೇ, ನಮ್ಮ ಯೌವನಸ್ಥರಿಗೆ, ಮದುವೆ ಆಗಿರ್ತಕ್ಕಂಥ ಅನುಭವಸ್ಥರಿಗೆ ಕುಟುಂಬವು ಸುಭದ್ರವಾಗಬೇಕಾದರೆ, ವಿಚ್ಛೇದನೆಗಳಿಂದ ದೂರವಾಗಬೇಕಾದರೆ ಒಂದು ಮಾರ್ಗ, ಅದು ನಿಷ್ಕಳಂಕವಾದ ಪ್ರೀತಿ. ಆ ಪ್ರೀತಿಯನ್ನ ಅನುಸರಿಸಿ ನಡೆಯುವ ಯಾವುದೇ ಕುಟುಂಬವು ಕಷ್ಟ ಬಂದರೂ ಜೊತೆಯಲ್ಲಿ ಇರುತ್ತಾರೆ, ಅವಮಾನವಾದರೂ ಒಂದಾಗಿರುತ್ತಾರೆ, ತಪ್ಪುಗಳನ್ನು ಮಾಡಿದಾಗ್ಯೂ ಕ್ಷಮಿಸುವವರಾಗಿರುತ್ತಾರೆ. ಎಷ್ಟೇ ಸಮಸ್ಯೆಗಳು ಬಂದರೂ ಸಹ ಎದುರಿಸುವುದಕ್ಕೆ ದೇವರ ಬಳಿಯಲ್ಲಿ ಹೋಗುತ್ತಾರೆ. ಪ್ರಿಯರಿವತ್ತು ನಾವು ಆ ಪ್ರೀತಿಮಯವಾದಂತ ಕುಟುಂಬಗಳನ್ನ ನೋಡುವುದು ಬಹಳ ಬಹಳ ವಿರಳ. ಪ್ರತಿಯೊಂದು ಕುಟುಂಬದಲ್ಲೂ ವೈಮನಸ್ಸುಗಳು, ಭಿನ್ನಾಭಿಪ್ರಾಯಗಳು, ಜಗಳ ಇವುಗಳೇ ತುಂಬಿಕೊಂಡಿವೆ. ನಾವು ನೋಡುವಂತರಾಗಿದ್ದೇವೆ, ಆದಿ ಕಾಂಡದಲ್ಲಿ ಯೇಸು ಕ್ರಿಸ್ತನು ದೇವರು ಈ ಲೋಕವನ್ನ ಸೃಷ್ಟಿ ಮಾಡಿದ ಮೇಲೆ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂತರಾಗಿದ್ದೇವೆ, ಪ್ರಳಯಕ್ಕೂ ಮುಂಚಿತವಾಗಿ ದುಷ್ಟತನ ಜಾಸ್ತಿ ಆಗಿತ್ತು, ಕೆಟ್ಟತನ ಯಥೇಚ್ಛವಾಗಿತ್ತು. ಲೋಕವು ಸೃಷ್ಟಿಯಾಗಿ 2000 ವರ್ಷಗಳಾದ ಮೇಲೆ ನಾನು ಯಾಕೆ ತಾನು ಈ ಲೋಕವನ್ನು ಸೃಷ್ಟಿ ಮಾಡಿದೆ ಎಂಬತಕ್ಕಂಥ ದುಃಖವನ್ನ ಸ್ವಾಮಿ ತೋಡಿಕೊಳ್ಳುತ್ತಾರೆ. ಕಾರಣ ಅವರ ಮನಸ್ಸು ಕೆಟ್ಟು ಹೋಗಿದೆ. ಅವರ ಹೃದಯದಲ್ಲಿ ಮಾಡುವ ಒಂದೊಂದು ಆಲೋಚನೆಯು ಕೆಟ್ಟು ಹೋಗಿದೆ. ನಾನು ಈ ಲೋಕವನ್ನು ನಾಶ ಮಾಡಬೇಕೆಂಬುದಾಗಿ ಒಂದು ನಿರ್ಧಾರಕ್ಕೆ ಸ್ವಾಮಿ ಬರುವಂತನಾಗಿದ್ದಾನೆ. 4000 ವರ್ಷಗಳಾಗಿದೆ ಪ್ರಳಯವು ಬಂದು. ಇವತ್ತು ಈ ಲೋಕವನ್ನು ಸ್ವಾಮಿ ನೋಡುವಾಗ, ದುಷ್ಟತನವು ಅಧಿಕವಾಗಿರುವಾಗ, ಕುಟುಂಬಗಳಲ್ಲಿ ಪ್ರೀತಿ ಇಲ್ಲದೆ ಇರುವಾಗ, ದೇಶಗಳು ಯುದ್ಧದಲ್ಲಿ ತೊಡಗಿರುವಾಗ, ಸಭೆಗಳು ಒಡೆಯುತ್ತಿರುವಾಗ, ಕುಟುಂಬಗಳು ವಿಚ್ಛೇದನದಲ್ಲಿ ಒಡೆಯಲ್ಪಟ್ಟುತ್ತಿರುವಾಗ, ರಕ್ತವು ಜಾಸ್ತಿ ಆಗುತ್ತಿರುವಾಗ, ಹಿಂಸೆ ನೋವುಗಳು ಜಾಸ್ತಿ ಆಗುತ್ತಿರುವಾಗ ದೇವರು ಒಂದು ತೀರ್ಮಾನಕ್ಕೆ ಬರುತ್ತಾರೆ, ಆದಷ್ಟು ಬೇಗನೆ ನಾನು ಈ ಲೋಕಕ್ಕೆ ಹೋಗಬೇಕು, ದುಷ್ಟತನವನ್ನು ಬೆಂಕಿಯಿಂದ ನಾಶ ಮಾಡಬೇಕು, ಶಿಷ್ಟರನ್ನ, ನೀತಿವಂತರನ್ನ ನನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗಬೇಕೆಂಬುದಾಗಿ. ಪ್ರಿಯರೇ, ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬರು ಸಹ ಪ್ರೀತಿಯಿಂದ ಇರಬೇಕು ಎಂಬುದಾಗಿ ಸ್ವಾಮಿ ಬಯಸುತ್ತಾರೆ. ಪ್ರತಿಯೊಂದು ಕುಟುಂಬಕ್ಕೂ ಸಹ ಈ ಪ್ರೀತಿ ಅತ್ಯವಶ್ಯಕವಾಗಿದೆ. ಎಲ್ಲಿ ಪ್ರೀತಿ ಇಲ್ಲ ಅಲ್ಲಿ ಸಂತೋಷ ಇರಲು ಸಾಧ್ಯವಿಲ್ಲ. ಎರಡನೆಯದಾಗಿ, ರೋಮಾಪುರದವರಿಗೆ 10ನೇ ಅಧ್ಯಾಯ 12ನೇ ಅಧ್ಯಾಯ 10ನೇ ವಚನ, ರೋಮಾಪುರದವರಿಗೆ 12ನೇ ಅಧ್ಯಾಯ 10ನೇ ವಚನ ಹೇಳ್ತಕ್ಕಂಥದ್ದು, ಕ್ರೈಸ್ತ ಸಹೋದರರು
ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ರೆಸ್ಪೆಕ್ಟ್ ಒನ್ ಅನದರ್. ಕುಟುಂಬದಲ್ಲಿ ಇವತ್ತು ಆ ಒಂದು ಮರ್ಯಾದೆ, ಆ ಒಂದು ಗೌರವ ಕಡಿಮೆ ಆಗಿದೆ. ನಾವು ಗಮನಿಸುತ್ತಿರುವಾಗ, ನೋಡುತ್ತಿರುವಾಗ ಗಂಡ ಹೆಂಡತಿಯರ ಮಧ್ಯದಲ್ಲಿ ಒಬ್ಬರಿಗೊಬ್ಬರು ಗೌರವ ಕೊಡುವುದಿಲ್ಲ. ಕಾರಣ, ನನಗೆ ಸಂಬಳ ಹೆಚ್ಚಾಗ್ತಾ ಇದೆ, ನಾನು ಹೆಚ್ಚು ಓದಿದ್ದೇನೆ, ನನಗೆ ಹೆಚ್ಚು ಆಸ್ತಿ ಇದೆ, ನಾನು ದೊಡ್ಡ ಕುಟುಂಬದಿಂದ ಬಂದಿದ್ದೇನೆ, ನಾನು ಐಶ್ವರ್ಯವಂತಳಾಗಿದ್ದೇನೆ. ಇವೆಲ್ಲಾ ಸಮಸ್ಯೆಗಳು ಕುಟುಂಬದಲ್ಲಿ ಬರುವಾಗ ಮರ್ಯಾದೆ, ಗೌರವ ಆ ಕುಟುಂಬದಲ್ಲಿಲ್ಲ. ಎಲ್ಲಿ ಕುಟುಂಬದಲ್ಲಿ ಗೌರವ ಇರುವುದಿಲ್ಲ, ಆ ಕುಟುಂಬವು ಸಂತೋಷವಾಗಿರಲು ಸಾಧ್ಯವಿಲ್ಲ. ವಿಚ್ಛೇದನಗಳು ಕಡಿಮೆ ಆಗಬೇಕಾದರೆ ಮೊದಲು ನಾವು ಮರ್ಯಾದೆಯನ್ನು ಕೊಡುವುದನ್ನು ಕಲಿಬೇಕು. ಯಾಕಂದ್ರೆ ಹೇಳ್ತಾ ಇದೆ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಬೇಕು. ಅಂದರೆ ಹಣದಲ್ಲಿ ನಾನು ಹೆಚ್ಚಾಗಿದ್ದೇನೆ ಅಥವಾ ನಾನು ಆಸ್ತಿಯಲ್ಲಿ ಹೆಚ್ಚಾಗಿದ್ದೇನೆ, ವಿದ್ಯೆಯಲ್ಲಿ ಹೆಚ್ಚಾಗಿದ್ದೇನೆ ಎಂಬುದನ್ನು ತೋರಿಸುವುದಕ್ಕಿಂತ ಗೌರವ ಕೊಡುವುದರಲ್ಲಿ ನಿಮಗಿಂತ ಮುಂದೆ ಒಂದು ಹೆಜ್ಜೆ ಹೋಗ್ತೇನೆ ಎಂಬುದಾಗಿ. ಯಾವ ಕುಟುಂಬದಲ್ಲಿ ಇದಿಲ್ಲ, ಅದು ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ವಿಶೇಷವಾಗಿ ತಂದೆ ತಾಯಿಗಳು ಮಕ್ಕಳನ್ನ ಗೌರವಿಸುವುದಿಲ್ಲ, ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸುವುದಿಲ್ಲ. ಆ ಮರ್ಯಾದೆಯನ್ನ ಕಾಪಾಡಿಕೊಂಡು ಬಂದ ಕುಟುಂಬಗಳು ಸುರಕ್ಷಿತವಾಗಿರುತ್ತವೆ, ಸಂತೋಷವಾಗಿರುತ್ತವೆ. ಅವರಿಗೆ ನನ್ನ ಸಹೋದರ ಸಹೋದರಿಯರೇ, ನಾವು ಆಧುನಿಕ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ಅಂತ್ಯ ಕಾಲದಲ್ಲಿ ಸೈತಾನನ ಒಂದೇ ಒಂದು ಕುತಂತ್ರ, ಮೊದಲು ನಾನು ಕುಟುಂಬಗಳನ್ನು ಒಡೆಯಬೇಕು, ಕುಟುಂಬದಲ್ಲಿ ಸಮಸ್ಯೆಯನ್ನ ನಾನು ತರಬೇಕು, ಕುಟುಂಬದಲ್ಲಿ ನೋವುಗಳನ್ನು ಉಂಟು ಮಾಡಬೇಕು, ಕುಟುಂಬದಲ್ಲಿ ಪ್ರೀತಿ ಇಲ್ಲದಂತೆ ಮಾಡಬೇಕು, ಕುಟುಂಬದಲ್ಲಿ ಗೌರವ ಇಲ್ಲದಂತೆ ಮಾಡಬೇಕು. ಇದೇ ನನ್ನ ದೊಡ್ಡ ಅಸ್ತ್ರ ಎಂಬುದಾಗಿ ಆತನು ಉಪಯೋಗ ಮಾಡುತ್ತಾನೆ. ಅದಕ್ಕೆ ಪೂರಕವಾಗಿ ನಮ್ಮ ಕುಟುಂಬಗಳು ಸ್ಪಂದಿಸುವಾಗ ನಾವು ಸೈತಾನನ ಮಕ್ಕಳಾಗುತ್ತೇವೆ. ಇವತ್ತು ವಿಚ್ಛೇದನ ನಿಲ್ಲಬೇಕು, ಕುಟುಂಬಗಳು ಸಮಾಧಾನದಲ್ಲಿರಬೇಕು, ಸಂತೋಷವಾಗಿರಬೇಕು ಅಂದ್ರೆ 2 ಅಂಶಗಳನ್ನು ನಾವು ಪಾಲನೆ ಮಾಡಬೇಕು. ಮೊದಲನೇದಾಗಿ, ಪ್ರೀತಿಯಲ್ಲಿ ನಾವು ಒಬ್ಬರನ್ನೊಬ್ಬರು ನಮ್ಮನ್ನ ಬಲಪಡಿಸಿಕೊಳ್ಳಬೇಕು. ಗೌರವದಲ್ಲಿ ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಬೇಕು. ಹೀಗಾದಾಗ ಆ ಕುಟುಂಬಗಳು ಒಡೆಯುವುದಿಲ್ಲ, ಆ ಕುಟುಂಬದಲ್ಲಿ ಸಮಾಧಾನ ಇರುವಂತದ್ದಾಗಿದೆ. ನಮ್ಮ ಕುಟುಂಬಗಳು ಸುಭದ್ರವಾಗಿ ಇರಲಿಕ್ಕೆ ಒಂದು ಅವಕಾಶವಾಗುತ್ತದೆ. ದೇವರು ಕೊಟ್ಟಿರುವ ವಾಗ್ದಾನಗಳಲ್ಲಿ ನಾವು ಅದನ್ನು ಪರಿಪಾಲನೆ ಮಾಡಿಕೊಂಡು ಬಂದಾಗ ಖಂಡಿತವಾಗಿಯೂ ನಾವು ಉತ್ತಮವಾದ ಮಕ್ಕಳಾಗಿ ಬೆಳೆಯುವಂತರಾಗಿದ್ದೇವೆ. ಉತ್ತಮವಾದ ಕುಟುಂಬಗಳಾಗಿ ನಮ್ಮ ಕ್ರೈಸ್ತಿಯ ಕುಟುಂಬಗಳು ಸುಭದ್ರವಾಗುತ್ತದೆ. ವಿಶೇಷವಾಗಿ ಸತ್ಯವೇದ ತಿಳಿಸ್ತಕ್ಕಂಥದ್ದು, ಅನ್ಯರ ಜೊತೆಯಲ್ಲಿ ಇಜ್ಜೋಡಾಗಬೇಡಿರಿ ಎಂಬುದಾಗಿ. ಇವತ್ತು ಅನೇಕ ಕುಟುಂಬಗಳು ಒಡೆಯುವುದಕ್ಕೆ ಇದೊಂದು ಮಹತ್ವವಾದ ಕಾರಣ. ಅನ್ಯರ ಜೊತೆಯಲ್ಲಿ, ನಮ್ಮ ವಿಶ್ವಾಸದಲ್ಲಿ ಇರದೇ ಇರತಕ್ಕಂಥವರ ಜೊತೆಯಲ್ಲಿ, ನಮ್ಮ ನಂಬಿಕೆಯಲ್ಲಿ ದೃಢವಾಗಿ ಇಲ್ಲದೆ ಇರ್ತಕ್ಕಂಥ ಸತ್ಯವನ್ನ ತಿಳಿದೇ ಇರ್ತಕ್ಕಂಥವರ ಜೊತೆಯಲ್ಲಿ ನಾವು ಇಜ್ಜೋಡಾಗುವಾಗ, ಮದುವೆಯಲ್ಲಿ ಇಜ್ಜೋಡಾಗುವಾಗ ಆ ಕುಟುಂಬವು ಹೆಚ್ಚು ಕಾಲ ಸಂತೋಷದಲ್ಲಿ ಇರಲು ಸಾಧ್ಯವಿಲ್ಲ. ಆದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಅವಕಾಶ ಇದೆ. ಪ್ರತಿಯೊಬ್ಬರು ನಾವು ತಿದ್ದುಕೊಳ್ಳಬಹುದು. ದೇವರ ವಾಕ್ಯವನ್ನ ಅನುಸರಿಸಿಕೊಂಡು ಆ ವಾಕ್ಯದಂತೆ ನಡೆಯುವಾಗ ನಮ್ಮ ಕುಟುಂಬಗಳು ಸುಭದ್ರವಾಗುವಂತದ್ದಾಗಿದೆ. ಈ ಬೆಳಗ್ಗೆ ನಿಮ್ಮೆಲ್ಲರನ್ನ ದೇವರು ಆಶೀರ್ವಾದ ಮಾಡಲಿ. ಈ ಎಚ್ಚರವಾಗಿ ನಾವೆದ್ದು ಪ್ರಾರ್ಥನೆ ಮಾಡುವಾಗ ಒಂದೊಂದು ಕುಟುಂಬಕ್ಕೂ ಪ್ರಾರ್ಥನೆ ಮಾಡೋಣ. ನಮ್ಮ ಯೌವನಸ್ಥರಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ. ಅವರ ಕುಟುಂಬಗಳು ಸುಭದ್ರವಾಗಿರಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ದೇವರು
ನಿಮ್ಮೆಲ್ಲರನ್ನ ಈ ಮುಂಜಾನೆಯಲ್ಲಿ ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಗಾಡ್ ಬ್ಲೆಸ್ ಯು ಆಲ್. ಉತ್ತಮವಾದ ರೀತಿಯಲ್ಲಿ ಈ ಒಂದು ಡಿವೋರ್ಸ್ ಸಂಬಂಧಗಳನ್ನ ಮುರಿದು ಬೀಳುವುದಕ್ಕೆ ಪ್ರಾಮುಖ್ಯವಾದ ಕಾರಣಗಳು ಏನು ಎಂಬುದನ್ನ ದೇವರ ವಾಕ್ಯದ ಆಧಾರದಿಂದ ಸಂಕ್ಷಿಪ್ತವಾಗಿ ವಿವರಿಸಿಕೊಟ್ಟಂತ ಹಿರಿಯ ಬೋಧಕರಂತ ಪ್ರಸನ್ನ ಕುಮಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಅನೇಕ ಕಾರಣಗಳನ್ನ ನಾವು ನೋಡಿದ್ದೇವೆ. ದೇವರ ಭಯ ಹಾಗೂ ಯಥಾರ್ಥವಾದ ಪ್ರೀತಿ ಕುಟುಂಬಗಳಲ್ಲಿ ನೆಲೆಸದೇ ಇರುವುದರಿಂದ ಇವತ್ತಿನ ದಾಂಪತ್ಯ ಜೀವಿತಗಳು ಮುರಿದು ಬೀಳುತ್ತಾ ಇವೆ ಎಂಬುದನ್ನ ಅವರು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದಾರೆ. ಸೊ ಪ್ರತಿಯೊಂದು ಕೆಲಸದಲ್ಲಿಯೂ ಪ್ರೀತಿ, ಅದರಲ್ಲಿ ಯಥಾರ್ಥವಾದಂತಹ ಪ್ರೀತಿಯ ನಿಜಾಂಶಗಳು ಏನು ದೇವರ ವಾಕ್ಯದಲ್ಲಿ ಕೊರಿಂಥದವರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಪೌಲನು ತಿಳಿಸಿದ್ದಾನೆ, ವಿವರಿಸಿದ್ದಾನೆ. ಆ ಉತ್ತಮವಾದಂತ ಪ್ರೀತಿಯ ನಿಜಾಂಶಗಳು ಪ್ರತಿಯೊಬ್ಬ ಕುಟುಂಬದಲ್ಲಿರುವಂತಹ ಸದಸ್ಯರಲ್ಲಿ, ವಿಶೇಷವಾಗಿ ದಂಪತಿಗಳಲ್ಲಿ ಗಂಡ ಮತ್ತು ಹೆಂಡರ ನಡುವೆ ಇರಬೇಕೆಂಬುದನ್ನ ಅವರು ಹೇಳಿದ್ದಾರೆ. ಹೌದು, ಇವತ್ತಿನ ಕುಟುಂಬಗಳು ಮುರಿದು ಬೀಳ್ತಾ ಇರೋದಕ್ಕೆ ಕಾರಣ ಈ ಸತ್ಯ ಅವರಿಗೆ ಸರಿಯಾದ ರೀತಿಯಲ್ಲಿ ಮನಗಾಣದೆ, ಅದನ್ನ ಅವರು ಅರ್ಥ ಮಾಡಿಕೊಳ್ಳದೆ ದಾಂಪತ್ಯ ಜೀವಿತದಲ್ಲಿ ಇರುವುದರಿಂದ, ವಿಶೇಷವಾಗಿ ಇವತ್ತಿನ ಪ್ರಪಂಚ ಸತ್ಯವೇದದಲ್ಲಿ ತಿಳಿಸಿದ ಹಾಗೆ, ಹಿರಿಯಂತ ಪ್ರಸನ್ನ ಕುಮಾರ್ ಹೇಳಿದ ಹಾಗೆ ದುಷ್ಟತ್ವದಿಂದ ತುಂಬಿರುವುದರಿಂದ ನಿಜವಾದಂತಹ ಪ್ರೀತಿ ಮಾಯ ಆಗ್ತಾ ಇದೆ, ಕಣ್ಮರೆ ಆಗ್ತಾ ಇದೆ. ಎಲ್ಲೋದ್ರೂ ಕೂಡ ಅಪ್ರಾಮಾಣಿಕತೆ ಎಲ್ಲಾ ವಿಷಯದಲ್ಲಿ. ಸೊ ಇದು ಪ್ರಬುದ್ಧವಾಗಿ ತುಂಬಿ ತುಳುಕ್ತಾ ಇರೋದ್ರಿಂದ ಎಲ್ಲರ ಜೀವಿತಕ್ಕೂ ಇದು ಪ್ರವೇಶ ಮಾಡ್ತಾ ಇದೆ. ಹೀಗಾಗಿ ಕುಟುಂಬದಲ್ಲಿಯೂ ಗಂಡ ಹೆಂಡರ ನಡುವೆ ಈ ಅಪ್ರಾಮಾಣಿಕತೆ ಅನ್ನೋದು ಪ್ರವೇಶ ಮಾಡಿದಾಗ ಅನೇಕ ವಿಷಯಗಳಲ್ಲಿ, ಒಂದು ವಿಷಯಗಳಲ್ಲಿ ಅಲ್ಲ, ಅನೇಕ ವಿಷಯಗಳಲ್ಲಿ ಅಪ್ರಾಮಾಣಿಕತೆ ಬರ್ಬೋದು. ಮಾತುಕತೆಗಳಲ್ಲಿ, ನಡೆನುಡಿಗಳಲ್ಲಿ, ವ್ಯವಹಾರಗಳಲ್ಲಿ, ಸಂಬಂಧಗಳಲ್ಲಿ ಈ ಅಪ್ರಾಮಾಣಿಕತೆ ಬಂದಾಗ ಈ ಒಂದು ಮದುವೆಯ ಸಂಬಂಧ ತನ್ನ ಅರ್ಥವನ್ನ ಕಳೆದುಕೊಂಡು ಕೊನೆಗೆ ಮುರಿದು ಬೀಳುವಂತ ಸಾಧ್ಯತೆಗಳಿವೆ ಎಂಬುದಾಗಿ ಅವ್ರು ತಿಳಿಸ್ಕೊಟ್ರು. ಸೊ ದೇವರು ಅವ್ರನ್ನ ಆಶೀರ್ವಾದ ಮಾಡ್ಲಿ. ಉತ್ತಮವಾದಂತ ಸಂದೇಶಕ್ಕಾಗಿ ಮತ್ತು ಈ ಒಂದು ನಿಜವಾದಂತ ಅರ್ಥವನ್ನ ತಿಳಿಸ್ಕೊಟ್ಟದಕ್ಕಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇಷ್ಟು ಹೊತ್ತು ನಮ್ಮೊಟ್ಟಿಗಿದ್ದು ಅವರು ನಮ್ಗೆ ಸಮಾನ ಕೊಟ್ಟದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೀಗೆ ನಮ್ಮೊಟ್ಟಿಗೆ ನೀವು ದೇವರ ವಾಕ್ಯದಲ್ಲಿ ಎಲ್ಲರನ್ನ ನಡೆಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ದೇವರು ನಿಮ್ಮ ಸೇವೆಯನ್ನು ಆಶೀರ್ವಾದ. ಈಗ ನಾವು ಹೆಚ್ಚಿನ ವಿಷಯಗಳನ್ನ ನಾಳೆ ಈ ಚರ್ಚೆ ಮಾಡ್ಲಿಕ್ಕೆ ಹೋಗೋಣ. ವಿಶೇಷವಾಗಿ ಈ ವಿಚಾರಗಳಲ್ಲಿ ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ಯಾಕಂತಂದ್ರೆ ಇವತ್ತು ಈ ಕುಟುಂಬ ಇಡೀ ಸಮಾಜಕ್ಕೆ ಬುನಾದಿ ಆಗಿದೆ. ಕುಟುಂಬದಿಂದಲೇ ಪ್ರತಿಯೊಂದು ಕೆಲಸ ನಡೀತಕ್ಕಂಥದ್ದು. ಇವತ್ತಿನ ಪ್ರಪಂಚ ನಡೀತಕ್ಕಂಥದ್ದು, ಪ್ರಪಂಚದಲ್ಲಿರ್ತಕ್ಕಂಥ ಸುಖ ಸಂತೋಷಗಳೆಲ್ಲವೂ ಕುಟುಂಬದೊಳಗಡೆ ಅಡಕವಾಗಿದೆ. ಅದರಿಂದ ಕುಟುಂಬವೂ ಸರಿಯಾದಂತ ರೀತಿಯಲ್ಲಿ ವ್ಯವಸ್ಥಿತಗೊಂಡಾಗ ಇಡೀ ಪ್ರಪಂಚವೇ ತನ್ನಷ್ಟಕ್ಕೆ ತಾನೇ ಎಲ್ಲವನ್ನ ಪಡ್ಕೊಳ್ತದೆ. ಕಳೆದು ಹೋಗಿರ್ತಕ್ಕಂಥ ನಿಜವಾದಂತ ಸಂತೋಷವನ್ನ, ಸಂಬಂಧವನ್ನ, ಪ್ರೀತಿಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಪ್ರತಿಯೊಂದು ಕುಟುಂಬದಲ್ಲಿಯೂ ಪ್ರತಿಯೊಂದು ಕುಟುಂಬವನ್ನ ಕಟ್ಟುವಲ್ಲಿ ದೇವರು ಕಾರ್ಯ ಮಾಡುವಂತನಾಗಿದೆ. ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗ್ಲಿ, ಕ್ರೈಸ್ತನಾಗ್ಲಿ. ಅದರಿಂದ ನಮ್ಮ ಪ್ರಾರ್ಥನೆ ಯಥಾರ್ಥವಾಗಿ ನಾವು ಪ್ರೀತಿ ಮಾಡ್ಬೇಕಂತ ಹೇಳುವಾಗ ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ಎಲ್ಲ ಕುಟುಂಬಗಳಲ್ಲಿಯೂ ಇವತ್ತು ಭೂಮಿ ಮೇಲೆ ಸಾವಿರಾರು ಧರ್ಮಗಳನ್ನ, ಸಾವಿರಾರು ನಂಬಿಕೆಗಳನ್ನ ಹೊಂದಿ ಕುಟುಂಬಗಳು ಜೀವಿಸ್ತಾರೆ. ಆದ್ರೆ ಅವರೆಲ್ಲರಿಗೂ ನಿಜವಾದಂತ ದೇವರ ಪ್ರೀತಿಯ ನಡೆಸಬೇಕೇ ಬೇಕು. ದೇವರು ಅವರನ್ನ ಮುನ್ನಡೆಸಬೇಕಾಗುತ್ತೆ. ಅದಕ್ಕಾಗಿ ವಿಶೇಷವಾಗಿ ಕ್ರೈಸ್ತರಲ್ಲಿ, ಯಾಕಂದ್ರೆ ಕ್ರೈಸ್ತರು ಈ ಲೋಕಕ್ಕೆ ಮಾದರಿ ಆಗಿರ್ಬೇಕಾಗಿರೋದ್ರಿಂದ ಕ್ರೈಸ್ತರ ಮುಖಾಂತರವೇ
ಇವತ್ತು ಈ ಲೋಕದಲ್ಲಿ ಇರ್ತಕ್ಕಂಥ ಈ ಕೌಟುಂಬಿಕ ಸಮಸ್ಯೆಗಳನ್ನ ದೇವರು ಬಗೆಹರಿಸುವ ಒಂದು ವ್ಯವಸ್ಥೆಯನ್ನ ಮಾಡಿರೋದ್ರಿಂದ ನಾವು ಲೋಕಕ್ಕೆ ಬೆಳಕಾಗಿರೋದ್ರಿಂದ ಕ್ರೈಸ್ತರು ವಿಶೇಷವಾಗಿ ತಿಳಿಬೇಕಾದಂತ ಈ ಅಂಶಗಳನ್ನ ತಿಳಿದು ಇಂಥ ವಿಷಯಗಳಲ್ಲಿ ಎಚ್ಚರಿಕೆ ಉಳ್ಳವರಾಗಿ ದೇವರಿಗೆ ಒಂದು ಸಾಕ್ಷಿ ಕೊಡುವಂತ ಮಕ್ಕಳಾಗಿ ಬದುಕಬೇಕಾದದ್ದು ಅವಶ್ಯವಾಗಿದೆ. ಕ್ರೈಸ್ತ ಕುಟುಂಬಕ್ಕೋಸ್ಕರನು ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ ಭೂಮಿ ಮೇಲೆ ದೇವರು ಸೃಷ್ಟಿ ಮಾಡುವಂತ ಪ್ರತಿಯೊಂದು ಕುಟುಂಬಕ್ಕಾಗಿಯೂ ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲಿ ಕುಟುಂಬ ಒಡೆದು ಹೋದ್ರು ಕೂಡ ಅದು ದೇವರಿಗೇನೆ ನಷ್ಟ ಆಗಿರೋದ್ರಿಂದ ನಾವು ಕುಟುಂಬಗಳ ಹಿತಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವಾಗ ನಾನು ಕೆಲವೊಂದು ವಿಷಯಗಳನ್ನ ನೆನಪಿಗೆ ತರ್ತೇನೆ. ಒಂದಿಬ್ಬರು ಈ ವಿಷಯದಲ್ಲಿ ಪ್ರಾರ್ಥನೆ ಮಾಡೋಣ. ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದ್ರಿಂದ ಕೇವಲ ಇಬ್ಬರು ಮಾತ್ರ ನಾವು ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆ ಮಾಡುವಾಗ ಹಿರಿಯಂತ ಪ್ರಸನ್ನ ಕುಮಾರ್ ಅವರು ಇದ್ದಾರೆ, ಅವರು ಮೊದಲು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ನಂತರ ನಮ್ಮ ಜೊತೆಯಲ್ಲಿ ಸಹೋದರಿ ರಾಜೇಶ್ವರಿ ಅವರು ಇದ್ದಾರೆ, ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಸೊ ಈ ವಿಷಯಗಳನ್ನ ಗಮನದಲ್ಲಿ ಸ್ವಲ್ಪ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದು. ದಾಂಪತ್ಯ ಜೀವಿತಕ್ಕಾಗಿ ಕುಟುಂಬದಲ್ಲಿ ದೇವರ ಪ್ರೀತಿ ನೆಲೆಗೊಳ್ಳುವಂತೆ ಕರ್ತನ ಆತ್ಮನು ಪ್ರತಿಯೊಂದು ಕುಟುಂಬದಲ್ಲಿಯೂ ಕಾರ್ಯ ಮಾಡಲಿ. ಇದರಲ್ಲಿ ಜವಾಬ್ದಾರಿಕೆ ಅನ್ನತಕ್ಕಂಥದ್ದು ದಂಪತಿಗಳಿಗಿಂತ ದಾಂಪತ್ಯಕ್ಕೆ ಸಿದ್ಧವಾಗಬೇಕಾದಂತ ಯೌವನಸ್ಥರಲ್ಲಿ ಇರಬೇಕಾದಂತ ಈ ಸಂಬಂಧಗಳ ಬಗ್ಗೆ ಅರಿವು ಹುಟ್ಟಿಸಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯವಾಗಿರುವುದರಿಂದ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸುವಲ್ಲಿ ಮುಂದೆ ಈ ಸುಸ್ಥಿತಿಗೆ ತರುವಾಗ ಚಿಕ್ಕಂದಿನಲ್ಲಿಯೇ ಆ ಶ್ರೇಷ್ಠವಾದ ಗುಣ ಸ್ವಭಾವಗಳನ್ನ ಅವರಲ್ಲಿ ಸೃಷ್ಟಿ ಮಾಡ್ಬೇಕಾಗಿರೋದ್ರಿಂದ ತಂದೆ ತಾಯಿಗಳು ಪ್ರಾಮುಖ್ಯವಾದಂತ ಸ್ಥಾನವನ್ನು ಮುಂದೆ ಮಕ್ಕಳ ಭವಿಷ್ಯ ಕುಟುಂಬದಲ್ಲಿ ಸುಸ್ಥಿರಗೊಳ್ಳಬೇಕಾದ್ರೆ ತಂದೆ ತಾಯಿಗಳು ಪಾಲು ಬಹಳ ಇದೆ. ಅದಕ್ಕೋಸ್ಕರ ತಂದೆ ತಾಯಿಗಳು ಪ್ರಜ್ಞಾವಂತರಾಗಲಿ, ಬುದ್ಧಿವಂತರಾಗಲಿ, ಮಕ್ಕಳಿಗೆ ಈ ಒಂದು ಸತ್ಯವನ್ನ ತಿಳಿಸಲಿ, ದಾಂಪತ್ಯಕ್ಕೆ ಅವರ ಪರಿಪೂರ್ಣವಾಗಿ ದೇವರ ಭಯಭಕ್ತಿಯಲ್ಲಿ ಸಿದ್ಧಪಡಿಸಲಿ ಎಂಬುದಾಗಿ ಅದಕ್ಕಾಗಿ ಪ್ರತಿಯೊಬ್ಬ ತಂದೆ ತಾಯಿಗಳು ಎಚ್ಚರಗೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡೋಣ. ದಂಪತಿಗಳು ಮದುವೆ ಆದ ಮೇಲೆ ಈ ವಿಷಯಗಳ ಬಗ್ಗೆ ಗಮನ ಹರಿಸಿ ಹೆಚ್ಚಿನ ಸಮಯವನ್ನ ದೇವರ ವಾಕ್ಯದಲ್ಲಿ ಕಳೆಯುವಂತೆ, ದೇವರ ಆರಾಧನೆಯಲ್ಲಿ ಕಳೆಯುವಂತೆ ಮತ್ತು ದೇವರ ಈ ಸತ್ಯವೇದದಲ್ಲಿ ದೇವರ ವಾಕ್ಯದಲ್ಲಿ ಸಿಗುವಂತ ಉತ್ತಮವಾದಂತ ಗುಣ ಸ್ವಭಾವಗಳನ್ನ ಆಶಿಸಿ ಅವುಗಳನ್ನ ಅನುಸರಿಸ್ಲಿಕ್ಕಾಗುವಂತೆ ಕರ್ತನ ಆತ್ಮನು ಅವರಿಗೆ ಸಹಾಯ ಮಾಡ್ಲಿ. ಮತ್ತು ಕುಟುಂಬವನ್ನು ನಡೆಸ್ಕೊಂಡು ಹೋಗುವಂತ ಸಮಯದಲ್ಲಿ ಎದುರಾಗುವಂತ ಅನೇಕ ಸಮಸ್ಯೆಗಳು, ಹಣದುಬ್ಬರ ಆಗ್ಲಿ ಅಥವಾ ಬಡತನ ಆಗ್ಲಿ ಅಥವಾ ಕೆಲಸ ಇಲ್ಲದೆ ಇರೋದಾಗ್ಲಿ ಅಥವಾ ಯಾವುದೋ ಒಂದು ಮಾತುಕತೆ ಬರೋದಾಗ್ಲಿ, ಸಂಶಯ ಆಗ್ಲಿ, ಇವೆಲ್ಲವುಗಳನ್ನ ಹೇಗೆ ಪ್ರೀತಿಯಲ್ಲಿ ದೇವರು ಎಲ್ಲವನ್ನ ಅಡಗಿಸೋದಕ್ಕೆ ಶಕ್ತಿ ಇಟ್ಟಿದ್ದಾನೋ ಹಾಗೆ ಎಲ್ಲವನ್ನ ಅಡಗಿಸಿಕೊಂಡು ಹೋಗುವಂತ ಶಕ್ತಿಯನ್ನ, ಅಂತ ಪ್ರೀತಿಯನ್ನ ದಂಪತಿಗಳಲ್ಲಿ ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮುರಿದು ಬೀಳದಂತ ಒಂದು ದಾಂಪತ್ಯವನ್ನ ಜೀವಿಸಿ ಈ ಲೋಕಕ್ಕೆ ಮಾದರಿಯಾಗಿರುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಎರಡನೇದಾಗಿ ಸಹೋದರ ದೇವೇಂದ್ರ ಅವರು ರಾಯಚೂರಲ್ಲಿ ಅವರು ಬೋನ್ ಕ್ಯಾನ್ಸರ್ ಅಂದ್ರೆ ಮೂಳೆ ಕ್ಯಾನ್ಸರ್ ಕಾಯಿಲೆಯಿಂದ ಬಾಳ್ತಿದ್ದಾರೆ. ಅವರ ಗುಣವಾಗಿದ್ದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅನೇಕರು ಇವತ್ತು ಈ ಕ್ಯಾನ್ಸರ್ ಕಾಯಿಲೆಯಿಂದ ಕಷ್ಟಪಡ್ತಿದ್ದಾರೆ. ಅದು ಭಯಂಕರವಾದಂತ ನೋವು ಕೂಡ. ಸೊ ದೇವರು ಅಂತ ಮಕ್ಕಳನ್ನ ಗುಣಪಡಿಸ್ಲಿ, ಆರೋಗ್ಯವನ್ನು ಕೊಡ್ಲಿ ಹಾಗೆ ಪ್ರಾರ್ಥನೆ ಮಾಡೋಣ. ಆಮೇಲೆ ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ಎಲ್ಲಾ ಕಡೆ ನೀರಿನ ಅಭಾವ ಬಹಳ ಜಾಸ್ತಿ ಆಗಿದೆ. ಬೆಂಗಳೂರಲ್ಲಿ ಬಹಳ ನೀರಿನ ಅಭಾವ ಆಗಿದೆ. ದೇವರು ಈ ವರ್ಷ ಬೇಗನೆ ಮಳೆಯನ್ನ ತಂದು ಈ ಒಂದು ಕಷ್ಟವನ್ನ, ಈ ಸಮಸ್ಯೆಯನ್ನ ಪರಿಹಾರ ಮಾಡಿ ಜನ ಜೀವಿತ ಸುಲಲಿತವಾಗಿ ನಡೆಯುವುದಾಗಿ ದೇವರು ಕಾರ್ಯ ಮಾಡಲಿ. ಈ ವಿಷಯವನ್ನ ದೇವರ ಮುಂದೆ ಪ್ರಾರ್ಥಿಸೋಣ. ಕೊನೆಯದಾಗಿ ಸುವಾರ್ತೆ ಸೇವೆಗಾಗಿ ನಮ್ಮ ಭಾರತ ದೇಶ ಕರ್ನಾಟಕದಲ್ಲಿ ಉತ್ತಮವಾದಂತಹ ಭವಿಷ್ಯವನ್ನ ಕಟ್ಟಬೇಕಾದ್ರೆ, ಸುವಾರ್ತೆಯನ್ನ ಸಾರಬೇಕಾದ್ರೆ ನಮ್ಮ ದೇಶದಲ್ಲಿ ಒಳ್ಳೆಯ ಸರ್ಕಾರ ಬರಬೇಕು. ಚುನಾವಣೆ ಹತ್ರ ಇರೋದ್ರಿಂದ ದೇವರು ವಿಶೇಷವಾಗಿ ಪ್ರತಿಯೊಬ್ಬ ನಾಗರಿಕನ ಜೀವಿತದಲ್ಲಿ ಒಂದು ಅರಿವನ್ನ ಇಟ್ಟು ಒಳ್ಳೆಯ ಸರ್ಕಾರವನ್ನ ನಿರ್ಮಿಸುವ ಹಾಗೆ ದೇವರು ಕಾರ್ಯ ಮಾಡಿ ಮುಂದೆ ಚುನಾವಣೆಯಲ್ಲಿ ಒಳ್ಳೆಯ ಸರ್ಕಾರ, ಒಳ್ಳೆಯ ನಾಯಕತ್ವ ಅಸ್ತಿತ್ವಕ್ಕೆ ಬಂದು ದೇವರ ಸೇವೆಗೆ ಹೆಚ್ಚಿನ ಮಹತ್ವ ಸಿಗುವಂತಾಗಲಿ.
ದೇವರ ಸೇವೆ ಯಾವುದೇ ಕೊರತೆ ಇಲ್ಲದೆ, ತೊಂದರೆ ಇಲ್ಲದೆ ನಡೆಯುವಂತಾಗಲಿ. ಸಭೆಗಳು, ದೇವರ ಮಕ್ಕಳು ಸೇವೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಅನುಕೂಲಗಳು ಒದಗಿಸಲ್ಪಡುವಂತೆ ದೇವರು ಕಾರ್ಯ ಮಾಡಲಿ. ಈ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತಾನೆ. ಹಿರಿಯರಂತ ಪ್ರಸನ್ನ ಕುಮಾರ್ ಅವರು ಮೊದಲು ಪ್ರಾರ್ಥನೆ ಮಾಡ್ತಾರೆ, ನಂತರ ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತಾರೆ. ಸರ್ವಕ್ಕೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ಎಚ್ಚರವಾಗಿ ಪ್ರಾರ್ಥನೆ ಮಾಡಿರತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಇವತ್ತಿನ ವಾಕ್ಯದ ಮೂಲಕವಾಗಿ ದಾಂಪತ್ಯ ಜೀವಿತವನ್ನ ಹೇಗೆ ಸುಭದ್ರಪಡಿಸಿಕೊಳ್ಳುವುದು ಎಂಬುದಾಗಿ ನನ್ನ ವಾಕ್ಯದ ಮೂಲಕವಾಗಿ ತಿಳಿಸಿಕೊಟ್ಟದಕ್ಕೋಸ್ಕರ ಸ್ತೋತ್ರ ಹೇಳುತ್ತೇವೆ. ವಿಶೇಷವಾಗಿ ನಮ್ಮ ಯೌವನಸ್ಥ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಂತನಾಗಿದ್ದೇನೆ. ಮದುವೆ ಆಗಿರ್ತಕ್ಕಂಥ ಮಕ್ಕಳನ್ನ ಆಶೀರ್ವದಿಸು. ಮದುವೆ ಆಗಲು ಬಯಸುವವರ ಮಕ್ಕಳ ಮೇಲೆ ನಿನ್ನ ಆತ್ಮನು ಮಾತಾಡಲಿ ಸ್ವಾಮಿ. ತಂದೆ ತಾಯಿಗಳನ್ನ ಆಶೀರ್ವದಿಸು. ತಮ್ಮ ಮಕ್ಕಳ ಬಗ್ಗೆ ಚಿಂತಿಸದೆ ನಿನ್ನ ಮೇಲೆ ಅವರನ್ನು ಒಪ್ಪಿಸಿಕೊಡುತ್ತಾ ಆ ಮಕ್ಕಳು ನಿನ್ನ ಪ್ರೀತಿಯಲ್ಲಿ, ನಿನ್ನ ಕೃಪೆಯಲ್ಲಿ, ನಿನ್ನ ಗೌರವದಲ್ಲಿ ಬೆಳೆಯುವಂತೆ ಪ್ರತಿಯೊಬ್ಬ ತಾಯಿ ತಂದೆಯರು ಮಾಡತಕ್ಕಂಥ ಪ್ರಾರ್ಥನೆಯನ್ನು ಕೇಳು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹೌದು ಸ್ವಾಮಿ, ಸೈತಾನನ ಈ ಕುತಂತ್ರಕ್ಕೆ ನಾವು ಯಾರು ಸಹ ಬಿದ್ದು ಹೋಗದಂತೆ ನಮ್ಮನ್ನ ನಿನ್ನ ವಾಕ್ಯದ ಮೂಲಕವಾಗಿ ಬಲಪಡಿಸು ಎಂಬುದಾಗಿ ಕೇಳಿಕೊಳ್ಳುತ್ತೇವೆ. ಯಾಕೆಂದ್ರೆ ನಿನ್ನ ವಾಕ್ಯವೇ ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕಾಗಿದೆ ಸ್ವಾಮಿ. ಈ ಕತ್ತಲೆಯ ಲೋಕದಲ್ಲಿ ಬೆಳಕು ನಿನ್ನ ವಾಕ್ಯವೇ ಸ್ವಾಮಿ. ನಾನೇ ಈ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿರುವಾಗ ಸೈತಾನನು ನಾನು ಬೆಳಕು ಎಂಬುದಾಗಿ ಅನೇಕರನ್ನ ತಪ್ಪು ದಾರಿಗೆ ನಡೆಸುತ್ತಿದ್ದಾನೆ ಸ್ವಾಮಿ. ಅದಕ್ಕೆ ನಮ್ಮ ಯೌವನಸ್ಥ ಮಕ್ಕಳು ತುತ್ತಾಗದಂತೆ ಮುಂಬರುವ ದಿನಗಳಲ್ಲಿ ಪ್ರೀತಿ ಕೃಪೆಯಿಂದ ಕುಟುಂಬಗಳು ಸುಭದ್ರವಾಗಲು ಅವಕಾಶ ಕೊಡು. ಹಾಗೂ ವಿಶೇಷವಾಗಿ ಕ್ಯಾನ್ಸರ್ ಇಂದ ಬಳಲುತ್ತಿರುವ ನಿನ್ನ ಮಗನ ಮೇಲೆ ಆಶೀರ್ವಾದ ಇರಲಿ. ನಿನ್ನ ಅಭಯಸ್ತವನ್ನ ಚಾಚು ಸ್ವಾಮಿ. ಅದ್ಭುತವ ಮಾಡುವ ದೇವರು ನೀನೆ. ವೈದ್ಯರಿಗೆಲ್ಲ ವೈದ್ಯರ ನೀನೊಬ್ಬನೇ ಆಗಿದ್ದಿ. ನಿನ್ನ ಕೃಪೆಯ ಮೇರೆಗೆ ಮಗನ ಮುಟ್ಟು ಗುಣಪಡಿಸು, ಆರೋಗ್ಯವನ್ನು ನೀಡು. 10ನೇ ತರಗತಿ 12ನೇ ತರಗತಿಯಲ್ಲಿ ಬರೀತಕ್ಕಂಥ ಪರೀಕ್ಷೆಯ ಮಕ್ಕಳ ಮೇಲಿನ ಆಶೀರ್ವಾದ ಸ್ವಾಮಿ. ಎಲ್ಲೇ ಇರಲಿ ಅವರು ಬರೀತಿರೋ ಪರೀಕ್ಷೆ ಮೇಲೆ, ವಿಶೇಷವಾಗಿ ನಮ್ಮ ಶಾಲೆಗಳಲ್ಲಿ ಒಳ್ಳೆಯ ಫಲಿತಾಂಶಗಳು ಬರುವಂತೆ ಮಕ್ಕಳಿಗೆ ವಿದ್ಯೆ, ಬುದ್ಧಿ, ತಿಳುವಳಿಕೆ, ಜ್ಞಾನ, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಹಾಗೂ ಪ್ರಿಯ ಸ್ವಾಮಿ, ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಮತ್ತು ಅನೇಕ ಜಿಲ್ಲೆಗಳಲ್ಲಿ ಮಳೆಯ ಅಭಾವ ಇದೆ ಸ್ವಾಮಿ. ಅದನ್ನು ಪರಿಹಾರ ಮಾಡುವ ಶಕ್ತಿ ನನ್ನೊಬ್ಬನಿಗೆ ಇದೆ ತಂದೆ. ದಯವಿಟ್ಟು ಸಮಯಕ್ಕೆ, ಕಾಲಕ್ಕೆ ತಕ್ಕಂತೆ ಉತ್ತಮವಾದ ಮಳೆಯನ್ನ ಕೊಟ್ಟು ಕುಡಿಯುವುದಕ್ಕೆ ನೀರು, ಬೆಳೆಗಳಿಗೆ ಬೇಕಾದಂತ ನೀರು, ಎಲ್ಲಾ ಸೌಕರ್ಯಗಳಿಗೂ ಈ ನೀರು ಒದಗಿಸಲ್ಪಟ್ಟು ಇದರಿಂದ ಸಮಾಧಾನವು ಜನಗಳಿಗೆ ಒಂದು ಆಧಾರವು ಆಗಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ನೀನು ಕಣ್ಣು ತೆರೆ ಸ್ವಾಮಿ. ನೀನು ಆಕಾಶಗಳನ್ನು ತೆರೆ ಸ್ವಾಮಿ. ನೀರನ್ನು ಒದಗಿಸಿಕೊಡು. ಹಾಗೂ ಪ್ರಿಯ ತಂದೆಯಾದ ದೇವರೇ, ಮುಂಬರುವ ಲೋಕಸಭಾ ಚುನಾವಣೆ ಭಾರತ ದೇಶದಲ್ಲಿ ನಡೆಯುವಾಗ ಪ್ರತಿಯೊಬ್ಬರ ಹೃದಯದಲ್ಲಿ ಮಾತಾಡು ಸ್ವಾಮಿ. ನಮ್ಮ ದೇಶಕ್ಕೆ ಸುಭದ್ರವಾದ ಸರ್ಕಾರ ಬೇಕು. ಧಾರ್ಮಿಕ ಸ್ವಾತಂತ್ರ್ಯವನ್ನ ಪ್ರೋತ್ಸಾಹಿಸುವಂತ ಸರ್ಕಾರ ಬೇಕು ಸ್ವಾಮಿ. ನಿನ್ನ ಸೇವೆಯು ಇನ್ನು ಭಾರತದ ಅನೇಕ ಕಡೆ ಮುಟ್ಟಬೇಕಾಗಿದೆ ಸ್ವಾಮಿ.
ಇದನ್ನು ಅಡ್ಡಿಯಾಗಿ ಮಾಡದಂತೆ ಇದನ್ನ ಪ್ರೋತ್ಸಾಹಿಸುವಂತ ಉತ್ತಮವಾದ ಸರ್ಕಾರವು ನಮ್ಮ ಕೇಂದ್ರದಲ್ಲಿ ಆಗುವಂತೆ ನೀನೇ ಸಹಾಯವನ್ನು ನೀಡು. ಮನುಷ್ಯರ ಪ್ರಯತ್ನದಿಂದ ಇದು ಸಾಧ್ಯವಿಲ್ಲ ಸ್ವಾಮಿ, ಆದ್ರೆ ನಿನ್ನ ಪ್ರಯತ್ನದಿಂದ ಎಲ್ಲವೂ ಸಾಧ್ಯವಾಗುವಂತದ್ದಾಗಿದೆ. ಪ್ರತಿಯೊಬ್ಬ ಕ್ರೈಸ್ತಿಯ ಸಹೋದರ ಸಹೋದರಿಯರು ಈ ದೊಡ್ಡ ಚುನಾವಣೆಗೆ ಪ್ರಾರ್ಥಿಸುತ್ತಿದ್ದಾರೆ. ಅವರ ಪ್ರಾರ್ಥನೆಯನ್ನು ಕೇಳು ಸ್ವಾಮಿ. ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸು ಸ್ವಾಮಿ. ಯಾವುದೇ ಅಹಿತಕರ ಘಟನೆಯು ನಡೆಯದಂತೆ ಸುಲಲಿತವಾಗಿ ಚುನಾವಣೆಗಳು ನಡೆದು ಒಂದು ಉತ್ತಮವಾದ ಸರ್ಕಾರವನ್ನ ನಾವು ಎದುರು ನೋಡುತ್ತಿದ್ದೇವೆ. ಅಂತ್ಯದಲ್ಲಿ ಸ್ವಾಮಿ, ನಮ್ಮ ಸ್ಥಿರವಾದ, ದೃಢವಾದ, ಶ್ರೇಷ್ಠವಾದ ಸರ್ಕಾರ ಪರಲೋಕದಲ್ಲಿದೆ ತಂದೆ. ಆ ಪರಲೋಕಕ್ಕೋಸ್ಕರ ನಾವು ತಬಕ ಪಡಲು ಅವಕಾಶಗಳು. ಈ ದಿನ ತಲೆಬಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸು. ವಿಶೇಷವಾಗಿ ಬೋಧಕರಾದ ರಾಜು ಅವರು ಮಾಡತಕ್ಕಂತ ಈ ಅಲ್ಪ ಪ್ರಯತ್ನವು ಅನೇಕ ಮಕ್ಕಳಿಗೆ ಉಪಯುಕ್ತವಾಗಿದ್ದು, ಇದರ ಮೂಲಕವಾಗಿ ಇವರ ಪ್ರಾರ್ಥನೆಯಲ್ಲಿ ಬಲವನ್ನ, ಶಕ್ತಿಯನ್ನು ತುಂಬಿಸುವ. ಇದುವರೆಗೂ ನಡೆಸಿದ ದೇವರು ಇನ್ನು ಮುಂದಿನ ದಿವಸ ನಡೆಸುತ್ತೆ ಎಂಬ ವಿಶ್ವಾಸದಲ್ಲಿ ನಮ್ಮೆಲ್ಲರನ್ನು ಕೈವಶಕ್ಕೆ ಒಪ್ಪಿಸಿಕೊಡುತ್ತಾ, ಆದಿಯಿಂದ ಅಂತ್ಯದವರೆಗೂ, ಪ್ರಾರಂಭದಿಂದ ಕೊನೆಯವರೆಗೂ, ಬೆಳಗ್ಗೆಯಿಂದ ಸಂಜೆಯವರೆಗೂ ನಿನ್ನ ಪ್ರಸನ್ನತೆಯನ್ನು ನಮ್ಮನ್ನು ತುಂಬಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರವನ್ನು ಹೇಳುತ್ತಾ, ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೆನ್. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ. ರಾತ್ರಿ ಎಲ್ಲ ಸುಖವಾದ ನಿದ್ರೆ ಕೊಟ್ಟು ಹೊಸ ಮುಂಜಾನೆ ವೇಳೆಯಲ್ಲಿ ದೇವ ನಿನ್ನ ವಾಕ್ಯದೊಂದಿಗೆ ನಮ್ಮನ್ನು ಎಚ್ಚರಪಡಿಸಿ ನಿನ್ನ ಸನ್ನಿಧಾನದಲ್ಲಿ ಬಂದು ವಾಕ್ಯ ಕೇಳುವಂತೆಯೂ ಪ್ರಾರ್ಥಿಸುವಂತೆಯೂ ಮಹಾಭಾಗ್ಯ ನಮ್ಮ ಜೀವಿತದಲ್ಲಿ ಅನುಗ್ರಹ ಮಾಡಿದಕ್ಕಾಗಿ ನಿನ್ನ ಕೋಟಿ ಅನುಕೋಟಿ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಪ್ರಾರ್ಥನೆ ಕೂಟದಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದ ನಮ್ಮನ್ನು ಸ್ವಾಮಿ ಹೆಸರಿಡಿದು ಕರೆದಿದ್ದಿ, ನಿನ್ನ ಸನ್ನಿಧಾನದಲ್ಲಿ ಸತ್ಯ ಸಾಕ್ಷಿಗಳಾಗಿರುವಂತೆ ಮಾಡಿದ್ದಿ. ನಿನ್ನ ಕೊಂಡಾಡ್ತೇನೆ, ಸ್ತೋತ್ರ ಹೇಳುತ್ತೇನೆ. ನಾವಿರುವುದು ಯೆಹೋವನ ಕರುಣೆ, ಆತನ ಕೃಪಾವರಗಳು ನಿಂತು ಹೋಗುವ ಎಂಬುದಾಗಿ ಸ್ವಾಮಿ. ನಿನ್ ಕೃಪೆ, ನಿನ್ ಕರುಣೆ ಇಲ್ದಿದ್ರೆ ನಮ್ಮ ಜೀವಿತ ಅದೋಗತ್ತಿಪ್ಪ. ನೀನು ಮಾಡಿದ ಉಪಕಾರ, ನೀನು ಮಾಡಿದ ಸಹಾಯ, ನಿನ್ನ ನಡೆಸಬೇಕಾಗಿ ನೀನು ಕೊಂಡಾಡ್ತೇನೆ, ಸ್ತೋತ್ರ ಹೇಳುತ್ತೇನಪ್ಪ ದೇವ. ನಿಜವಾಗ್ಲು ಸ್ವಾಮಿ, ಇವತ್ತಿನ ದಿನದಲ್ಲಿ ಬೋಧಕರ ಮುಖಾಂತರ ಬಂದ ಸಂದೇಶಕ್ಕಾಗಿ ಸ್ತೋತ್ರ. ಈಗಿನ ಒಂದು ಆಧುನಿಕ ಜೀವಿತದಲ್ಲಿ ಅನೇಕ ಯೌವನಸ್ಥರು ಸ್ವಾಮಿ ದಾಂಪತ್ಯ ಜೀವನದ ಒಂದು ಅರ್ಥವನ್ನು ತಿಳ್ಕೊಳ್ಳದೆ ರಕ್ಷಕನೇ ಅವರು ಮದುವೆಗೆ ಕಾಲಿಡುವಾಗ ಅಂತವ್ರಿಗೆ ಇಂತಹ ಒಂದು ವಾಕ್ಯಗಳು ಸ್ವಾಮಿ, ಇಂತಹ ಬೋಧಕರ ಮುಖಾಂತರ ಎಚ್ಚರಪಡಿಸಿ ಅವರು ಹೆಜ್ಜೆ ಇಡುವಂತೆ ನಿನ್ನ ಸಹಾಯ ಕೊಡು. ಅಲ್ಲಿ ಪ್ರೀತಿ ವಿಶ್ವಾಸವಿಲ್ಲದೆ ವಿಚ್ಛೇದನವಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಜವಾಬ್ದಾರಿ ಅಂತಕ್ಕಂಥದ್ದು ಕಾಣದೆ ದೇವ್ರೆ ಅನೇಕ ಕುಟುಂಬಗಳು ಒಡೆದು ಹೋಗಿ ತಂದೆ ತಾಯಿಗಳಿಗೆ ಚಿಂತಾಗ್ರಾಂತರಾಗಿ ಮಾಡುವುದನ್ನು ನೋಡ್ತಾ ಇದ್ದೇವೆ ಸ್ವಾಮಿ. ಪ್ರಭು, ನಿಜವಾಗ್ಲೂ ನಿಷ್ಕಳಂಕವಾದ ಪ್ರೀತಿ ಸ್ವಾಮಿ, ಕಷ್ಟ ಸಂಕಟ ವೇದನೆಗಳನ್ನು ಸಹಿಸಿಕೊಳ್ಳುವಂತ ಆ ತಾಳ್ಮೆ ಈಗಿನ ಜನರಲ್ಲಿ, ಈಗಿನ ಯೌವನಸ್ಥರಲ್ಲಿ ನಾವು ಕಾಣ್ತಾ ಇಲ್ಲ ಸ್ವಾಮಿ. ಆ ಪ್ರೀತಿ ಬೆಳೆಸು, ಆ ಒಂದು ತಾಳ್ಮೆಯನ್ನು ಕೊಟ್ಟು ನಡೆಸು ಸ್ವಾಮಿ. ತಂದೆಯಾದ ದೇವರೇ, ಇಂಥ ವಿಷಯಗಳು ಕೇಳಿಸ್ಕೊಳ್ಳುವಾಗ ಭಯ ಹುಟ್ಟಿಸುವಂತವುಗಳಾಗಿವೆ. ಆದರೆ ದೇವರೇ, ನೀನೊಬ್ಬನೇ ಆ ಒಂದು ಕುಟುಂಬಕ್ಕೆ ಆಧಾರನು ಅಧಿಪತಿಯು ಸ್ವಾಮಿ, ಕೋಟೆಯು ಸ್ವಾಮಿ ನೀನಾಗಿದ್ದು ಕಾಪಾಡು ಕರ್ತನೆ ದೇವ. ತಂದೆ ತಾಯಿಗಳು ಮಕ್ಕಳಿಗಾಗಿ ಸ್ವಾಮಿ ಅವರ ಭವಿಷ್ಯಕ್ಕಾಗಿ ಹಂಬಲಿಸ್ತಿರುವಾಗ ನೀನು ಆ ಮಕ್ಕಳಿಗೆ ಸರಿ ಬೀಳುವ ಸಂಗಾತಿಗಳನ್ನು ತಕ್ಕ ಕಾಲಕ್ಕೆ ಒದಗಿಸಿಕೊಡು ಸ್ವಾಮಿ. ಒಡೆದು ಹೋದಂತ ಕುಟುಂಬಗಳನ್ನು ಒಂದುಗೂಡಿಸು ಸ್ವಾಮಿ. ನಿನ್ನ ಸತ್ಯ ವಾಕ್ಯದಲ್ಲಿ ಪ್ರಮಾಣ ಪೂರ್ವಕವಾಗಿ ಆ ಒಂದು ಆಲಯದಲ್ಲಿ ಮಾಡಿ ಪ್ರಾರ್ಥಿಸಿ ಆ ಮದುವೆಗೆ ಹೆಜ್ಜೆಟ್ಟು ಸ್ವಾಮಿ ಅದನ್ನು ಸ್ವಾಮಿ ಅರ್ಥ ಮಾಡಿಕೊಳ್ಳದೆ ವಿಚ್ಛೇದನವಾಗ್ತಿರುವ ಅನೇಕ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ ದೇವರೇ ಸ್ವಾಮಿ. ನಿಜವಾಗ್ಲೂ ಈ ಅಂತ್ಯ ದಿನಮಾನಗಳಲ್ಲಿ ಸೈತಾನನು ನಾನಾ ವಿಧವಾದ ವಿಷಯದ ಬೀಜ ಬಿತ್ತಿ ಮನಸ್ಸುಗಳನ್ನು ಕದಲಿಸಿ ಸ್ವಾಮಿ ಪ್ರೀತಿಯನ್ನು ಕೆಡಿಸಿ ದೇವರೇ ಸಂಬಂಧವನ್ನು ಕೆಡಿಸಿ ಹಾಳು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಕರ್ತನೆ ದೇವ. ನೀನು ಸರ್ವಶ್ರೇಷ್ಠನಾಗಿದ್ದಿ. ಅಂತ ಆತ್ಮಗಳನ್ನು, ಅಂತ ವ್ಯಕ್ತಿಗಳನ್ನು ನೀನು ಸ್ವಾಮಿ ನಿನ್ನ ಕೃಪೆಯಿಂದ ಅವರ ಹೃದಯಗಳಲ್ಲಿ ಮಾತನಾಡು, ಬಲಪಡಿಸು, ಬದಲಾಯಿಸು. ಈ ಪ್ರಾರ್ಥನೆ ಮುಖಾಂತರ ಅವರ ಮನಸ್ಸುಗಳನ್ನು
ಒಟ್ಟುಗೂಡಿಸು ಕರ್ತನೆ. ತಂದೆಯಾದ ದೇವರೇ, ದಾಂಪತ್ಯ ಜೀವನದ ಜವಾಬ್ದಾರಿ ಎಂತದೆಂಬುದನ್ನು, ಕುಟುಂಬದಲ್ಲಿ ಮಹಿಳೆಯಾದವಳಿಗೆ ಎಂತ ಜವಾಬ್ದಾರಿ, ತನ್ನ ಕುಟುಂಬ ನೋಡ್ಕೊಳ್ತಕ್ಕಂಥ ತಿಳುವಳಿಕೆ, ಜ್ಞಾನ, ವಿವೇಕ ಕೊಟ್ಟು ನಡೆಸು ಸ್ವಾಮಿ. ಪತಿಯಾದವನಿಗೆ ಸ್ವಾಮಿ ತನ್ನ ಕುಟುಂಬಕ್ಕೆ ಏನನ್ನು ನಾನು ಒದಗಿಸಿ ಕೊಡ್ಬೇಕೆಂಬತಕ್ಕಂಥ ಅರಿವನ್ನು ಕೊಡು ಸ್ವಾಮಿ. ನನ್ನಿಂದ ಎಂತ ಒಂದು ಕೊಡುಗೆ ಬೇಕು ಈ ಕುಟುಂಬಕ್ಕೆ ಎಂಬುದ ತಿಳುವಳಿಕೆ ಕೊಡು ಸ್ವಾಮಿ. ತಂದೆಯಾದ ದೇವರೇ, ನೀನು ಸರ್ವಶಕ್ತನಾಗಿದ್ದಿ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ವಾಕ್ಯ ಅವರ ಆತ್ಮಗಳಲ್ಲಿ ಬೇರೂರುವಂತೆ ನೀನು ಮಾಡು. ಈ ಸಂದರ್ಭದಲ್ಲಿ ಸ್ವಾಮಿ ಇಂಥ ಒಂದು ಕೂಟದ ಮುಖಾಂತರ ಅನೇಕರಿಗೆ ಇಂಥ ವಾಕ್ಯ ಲಾಭದಾಯಕವಾಗುವಂತೆ ನೀನು ಸಹಾಯ ಮಾಡು ಕರ್ತನೆ. ಅನೇಕರು ಕತ್ತಲೆಯಲ್ಲಿದ್ದಾರೆ ದೇವರೇ, ಅವ್ರಿಗೆ ನಿನ್ನ ಬೆಳಕನ್ನು ಕಾಣುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ವಿಶೇಷವಾಗಿ ಪಾಸ್ಟರ್ ಎಂ ರಾಜ್ ಅವರನ್ನು, ಅವರ ಸೇವೆಯನ್ನ ಆಶೀರ್ವದಿಸು. ತಂದೆಯಾದ ದೇವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಪಾಸ್ಟರ್ ಪ್ರಸನ್ನ ಕುಮಾರ್ ಅವರನ್ನ ಆಶೀರ್ವದಿಸು. ಅವರ ಕುಟುಂಬ ಮಕ್ಕಳನ್ನು, ಅವರ ಸೇವೆಯನ್ನು ಆಶೀರ್ವದಿಸು. ತಂದೆಯಾದ ದೇವರೇ, ಇದುವರೆಗೂ ಸ್ವಾಮಿ ನಿನ್ನ ವಾಕ್ಯದಿಂದ ನಮ್ ನಡೆಸಿದಿ. ಆ ವಾಕ್ಯ ನಮ್ ದಾರಿಗೆ ದೀಪ, ಮಾರ್ಗಕ್ಕೆ ಬೆಳಕಾಗಿದ್ದು ನಡೆಸು. ನಮ್ಮ ಜವಾಬ್ದಾರಿಗಳನ್ನು ಕುಟುಂಬಸ್ಥರಾಗಿದ್ದು ನಾವು ಮಕ್ಕಳಿಗೆ ಯಾವ ರೀತಿ ಹೇಳ್ಬೇಕೆಂಬತಕ್ಕಂಥ ತಿಳುವಳಿಕೆ ನಮಗ್ ಕೊಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ವಿಶೇಷವಾಗಿ ಪ್ರೀತಿ ಭಕ್ತಿ ಎಲ್ಲಿದೆಯೋ ಅಲ್ಲಿ ಯಾವ ಅಲೆ ಬಂದ್ರು, ಯಾವ ಬಿರುಗಾಳಿ ಬೀಸಿದ್ರು ಕದಲದಂತೆ ಸ್ಥಿರವಾಗಿ ನಿಲ್ಲುವಂತದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ನಿನ್ನಲ್ಲಿ ಭಕ್ತಿ ಇರ್ಬೇಕು, ನಿನ್ನಲ್ಲಿ ಆ ಒಂದು ಭಯ ಇರಬೇಕು, ಆ ಒಂದು ಪ್ರಾರ್ಥನೆ ಜೀವಿತ ಬೇಕು ಸ್ವಾಮಿ. ತಂದೆಯಾದ ದೇವರೇ, ಸೈತಾನನು ಅದನ್ನೇ ಕಿತ್ಕೊಳ್ತಾ ಇದ್ದಾನೆ. ಭಕ್ತಿ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ, ಭಯವಿಲ್ಲದೆ ಸ್ವಾಮಿ ಮನಸ್ಸು ಬಂದ ರೀತಿಯಲ್ಲಿ ತನ್ನ ಬಲೆಯನ್ನು ಬೀಸ್ತಾ ಇದ್ದಾನೆ ದೇವ್ರೆ. ಅಂತ ಬಲೆಗೆ ಬೀಳದಂತೆ ನಿನ್ನ ಪರಲೋಕದ ದಿವ್ಯ ಆ ಒಂದು ಬಲೆಯನ್ನು ಹಾಕಿ ಸಂರಕ್ಷಿಸಪ್ಪ ಕರ್ತನೆ. ತಂದೆಯಾದ ದೇವರೇ, ವಿಶೇಷವಾಗಿ ಸ್ವಾಮಿ ಈ ಸಂದರ್ಭದಲ್ಲಿ ಅನೇಕ ಕಡೆ ಮಳೆ ಇಲ್ಲದೆ ಸ್ವಾಮಿ ಕಂಗಲಾಗಿ ನೀರಿನ ಒಂದು ಅಭಾವ, ತುಂಬಾ ಕೊರತೆ ಎಂಬುದನ್ನು, ಎಲ್ಲಾ ಕಡೆ ಕಷ್ಟ ಇದೆ ಎಂಬುದನ್ನು ತಿಳ್ಕೊಂಡಿದ್ದೇವೆ ದೇವ್ರೆ. ಅಪ್ಪ, ನಿನ್ಗೆ ಅಸಾಧ್ಯವಾದದೊಂದಿಲ್ಲಪ್ಪ, ನಿನಗೆಲ್ಲವೂ ಸಾಧ್ಯ ಉಂಟು ಸ್ವಾಮಿ. ನಿನ್ ಮಕ್ಕಳಿಗೆ ನೀನು ಸ್ವಾಮಿ ನಿದ್ರೆಯಲ್ಲಿ ಕೊಡುವ ದೇವರಾಗಿದ್ದಿ ಸ್ವಾಮಿ. ಆ ಹಸಿರು ಗಾವಲುಗಳಲ್ಲಿ ನೀರಿನ ತಂಗುವಂತೆ ನೀನು ಸಹಾಯ ಮಾಡಲು ಶಕ್ತನಾಗಿದೆಯಪ್ಪ. ತಂದೆಯಾದ ದೇವರೇ, ನಿನ್ನ ಕೃಪೆ ಅನುಗ್ರಹಿಸಿಕೊಡು ಸ್ವಾಮಿ. ಒಂದು ವೇಳೆ ಪಾಪಗಳು ಅಡ್ಡಿಯಾಗಿದ್ರೆ ಪಾಪನು ಮನ್ನಿಸು ಸ್ವಾಮಿ. ನಿನ್ನ ಮಕ್ಕಳಿಗೆ ಬೇಕಾದಂತ ಹಚ್ಚ ಹಸಿರಾದಂತ ಆ ಒಂದು ನೀರಿನ ಹೊಳೆಯ ರೀತಿಯಲ್ಲಿ ಹರಿಯುವಂತೆ ಸಮೃದ್ಧಿಯಾದ ಜೀವನಕ್ಕೆ ನೀನ್ ನಡೆಸು ಸ್ವಾಮಿ. ಈ ಸಂದರ್ಭದಲ್ಲಿ ರಕ್ಷಕನೇ ತಂದೆಯಾದ ದೇವರೇ, ಅನೇಕರು ಸ್ವಾಮಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುವುದನ್ನು ನಾವು ನೋಡ್ತಾ ಇದ್ದೇವೆ. ಕಷ್ಟದಲ್ಲಿದ್ದಾರೆ ಸ್ವಾಮಿ, ಅವರ ಕಷ್ಟ ನೀನು ಒಬ್ನೇ ಬಲ್ಲಿ. ತಂದೆ, ವೈದ್ಯರಿಗಿಂತ ಘನ ವೈದ್ಯ ನೀನಾಗಿದ್ದಿ ಸ್ವಾಮಿ. ನಿನ್ನ ದಿವ್ಯವುಳ್ಳ ಹಸ್ತದಿಂದ ಸ್ವಾಮಿ ಆ ಮಕ್ಕಳನ್ನು ಮುಟ್ಟು ಬಲಪಡಿಸು, ಸಹಿಸಿಕೊಳ್ಳುವಂತ ಶಕ್ತಿ ಕೊಡು ಸ್ವಾಮಿ. ತಂದೆಯಾದ ದೇವರೇ, ಆ ಕಾಯಿಲೆ ಯಾವ ಉದ್ದೇಶದಿಂದ ಅವರಿಗೆ ಬಂದಿದೆ ಎಂಬುದನ್ನು ಸ್ವಾಮಿ ಅರ್ಥಕೊಂಡು ನಿನ್ನಲ್ಲಿ ಪಶ್ಚಾತ್ತಾಪದಿಂದ ಬಂದು ದೇವರೇ ಆ ರೋಗದಿಂದ ಬಿಡುಗಡೆ ಹೊಂದಿ ನಿನ್ನ ಸಾಕ್ಷಿಗಳಾಗಿರುವಂತೆ ಸ್ವಾಮಿ ಅವರನ್ನು ನೀನು ನಡೆಸಪ್ಪ. ತಂದೆಯಾದ ದೇವರೇ, ಒಂದು ಮಾತು ಸಾಕು ಸ್ವಾಮಿ, ನಿನ್ ಬಾಯಿ ಮಾತು ಒಂದು ಸಾಕು ದೇವರೇ. ದೇವ, ಮಕ್ಕಳನ್ನು ಮುಟ್ಟು ಸ್ವಸ್ಥಪಡಿಸು ಸ್ವಾಮಿ. ತಂದೆ, ನಿನಗೆ ಅಸಾಧ್ಯವಾದದ್ದಲ್ಲಪ್ಪ, ನಿನಗೆ ಸಾಧ್ಯ ಉಂಟು ಸ್ವಾಮಿ. ಅವರ ಕೂಗನ್ನು ಕೇಳು ಸ್ವಾಮಿ, ಅವರ ಕಷ್ಟದಿಂದ ಬಿಡಿಸು ಸ್ವಾಮಿ. ತಂದೆ, ನಜರೇತಿನ ಯೇಸುವೆ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಭಾರತಿಮಾಯನ ಕೂಗಿದ ರೀತಿಯಲ್ಲಿ ಇವತ್ತು ಆ ಕಾಯಿಲೆದಲ್ಲಿರುವ ಮಕ್ಕಳಿಗಾಗಿ ನೀನು ಅಂಗಲಾಚಿ ಬೇಡ್ತೇನೆ ಸ್ವಾಮಿ. ನಿನ್ನ ಕರುಣೆಯ ಹಸ್ತ ಮಕ್ಕಳ ಮೇಲೆ ಚಾಚಪ್ಪ ಪ್ರಭು ರಕ್ಷಕ. ಈ ಸಂದರ್ಭದಲ್ಲಿ ಸ್ವಾಮಿ ಅನೇಕ ವಿಷಯಗಳಿಗಾಗಿ ನಿನ್ನ ಮುಂದೆ ಕಣ್ಣೀರಿಡುತ್ತೇವೆ. ನೀನು ಕೃಪೆ ತೋರಿಸು ಸ್ವಾಮಿ. ಕಷ್ಟಗಳಿಂದ ಬಿಡಿಸು ಸ್ವಾಮಿ, ನೋವುಗಳಿಂದ ಬಿಡಿಸು ಸ್ವಾಮಿ, ಸಂಕಟದಿಂದ ಬಿಡಿಸು ಸ್ವಾಮಿ. ಕರ್ತನಾದ ದೇವರೇ ಸ್ವಾಮಿ, ಅನೇಕ ಮಕ್ಕಳಿಗೆ ಸ್ವಾಮಿ ಸಂತಾನ ಭಾಗ್ಯ ಇಲ್ಲ, ಅಂತವ್ರಿಗೆ ನಿನ್ನ ಅನುಗ್ರಹಿಸಿಕೊಡು ಪ್ರಭುವೆ. ತಂದೆಯ ಮಕ್ಕಳಿಗೆ ನೀನೇ ಆಧಾರನು ಅಧಿಪತಿಯು ಆಗಿದ್ದು ನಡೆಸು ಸ್ವಾಮಿ. ದೇವ, ಮನುಷ್ಯರೆಲ್ಲ ಕೈ ಬಿಟ್ರು ನೀನು ಕೈ ಬಿಡುವಂತ ದೇವರಲ್ಲ ಸ್ವಾಮಿ. ನೀನು ಕೈ ಹಿಡಿದು ನಡೆಸುವ ಆತನಾಗಿದ್ದಿ. ನೀನು ಈ ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನನ್ನ ಸಹಾಯದ ಹಸ್ತ ನೀನು ಕೊಡ್ತೇನೆ, ನನ್ನ ಧರ್ಮದ ಬಲಗೈ ನಾನು ನಿಂಗೆ ಚಾಚಿ ಅಂತ ಹೇಳಿದ್ಯಪ್ಪ. ಕರುಣುಳ್ಳ ದೇವರೇ, ನಿನ್ನಲ್ಲಿ ಬೇಡುವಾಗ ನೀನು ಯಾವತ್ತಿಗೂ ಸ್ವಾಮಿ ನಮಗೆ ಆಶಾಭಂಗ ಪಡಿಸದೆ ಆಶೀರ್ವಾದವಾಗಿ ಮಾರ್ಪಡಿಸ್ತಿ ಸ್ವಾಮಿ. ಅನ್ನಳ ಕೂಗನ್ನು ಕೇಳಿದಿ, ಅವಳ ಪ್ರಾರ್ಥನೆಗೆ ಸದುತ್ತರ ಕೊಟ್ಟಿದ್ದಿ ಸ್ವಾಮಿ. ಇವತ್ತು ನಿನ್ನಲ್ಲಿ ಅಂಗಲಾಚಿ ಬೇಡುವ ನಿನ್ನ ಮಗಳಿಗೆ, ನಿನ್ನ ಈ ಒಂದು ಸಣ್ಣ ಕುಟುಂಬಕ್ಕೆ, ಈ ಒಂದು ಚಿಕ್ಕ ಹಿಂಡಿಗೆ ಸ್ವಾಮಿ, ಈ ಸಣ್ಣ ಈ ಒಂದು ಪ್ರಾರ್ಥನೆ
ಕೂಟಕ್ಕೆ ನಿನ್ನ ಆಶೀರ್ವಾದವನ್ನು ಅನುಗ್ರಹಿಸು. ನಾವು ಮಾಡಿದ ಪ್ರಾರ್ಥನೆಗೆ ಅನೇಕ ರೀತಿಯಿಂದ ಉತ್ತರ ಕೊಡ್ತಾ ಬಂದಿದೆಯಪ್ಪ. ಇದಕ್ಕೂ ನೀವು ಉತ್ತರಿಸ್ತಿ ಅಂತ ಹೇಳಿ ನಾನು ನಂಬಿಕೆ ವಿಶ್ವಾಸದಿಂದ ಬೇಡ್ತೇನೆ ಪ್ರಭುವೆ. ಅನೇಕ ಮಕ್ಕಳು ಪರೀಕ್ಷೆಗಳನ್ನು ಬರೆದಿದ್ದಾರೆ ಸ್ವಾಮಿ. ಆ ಮಕ್ಕಳ ಒಂದು ಉತ್ತಮವಾದ ಫಲಿತಾಂಶಕ್ಕಾಗಿ ಸ್ವಾಮಿ ನಿನ್ನಲ್ಲಿ ಬೇಡ್ತೇನೆ ಪ್ರಭುವೆ. ತಂದೆಯಾದ ದೇವರೇ ಸ್ವಾಮಿ, ಎಲ್ಲಾ ಮಕ್ಕಳು ಬರೆದ ಪರೀಕ್ಷೆಗಳಲ್ಲಿ ಸ್ವಾಮಿ ಇನ್ನು ಬರೀತಾ ಇರುವ ಮಕ್ಕಳ ಪರೀಕ್ಷೆಗಳಿಗಾಗಿ ನಿನ್ನಲ್ಲಿ ಬೇಡ್ತೇನೆ. ಜ್ಞಾನ ಕೊಡು, ವಿವೇಕ ಕೊಡು, ಜ್ಞಾಪಕ ಶಕ್ತಿ ಕೊಡು ಸ್ವಾಮಿ. ಸ್ವಾಮಿ ಈ ಬೆಳಗಿನಲ್ಲಿ ನಮ್ಮ ಎಲ್ಲಾ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸ್ತೇವೆ, ನಮ್ಮ ಎಲ್ಲಾ ಬೋಧಕರುಗಳಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನು ಸರ್ವಶಕ್ತನಾಗಿದ್ದಿ, ಎಲ್ಲರ ಹೃದಯದಲ್ಲಿ ನೀನು ಮಾತನಾಡು. ಅಂತ್ಯ ದಿನಮಾನಗಳಲ್ಲಿ ಜೀವಿಸ್ತಾ ಇದ್ದೇವೆ ಸ್ವಾಮಿ. ಇದು ಲೋಕ ಕ್ಷಣಿಕವಾದದ್ದು, ಇದು ಶಾಶ್ವತವಲ್ಲ. ಆದ್ರೂ ಸ್ವಾಮಿ ನಿತ್ಯ ರಾಜ್ಯಕ್ಕಾಗಿ ತವಕ ಪಡುವ ನಾವರೆಲ್ಲರುಗಳು ಸ್ವಾಮಿ ನೀನು ನಿಜವಾದಂತ ಜವಾಬ್ದಾರಿ ತಮ್ಮ ಕರ್ತವ್ಯಗಳನ್ನು ಪೂರೈಸುವಂತ ಶಕ್ತಿ ಕೊಡು ಸ್ವಾಮಿ. ಈಗೋ ಕರ್ತನೆ, ನೀನೇ ಸರ್ವಶಕ್ತನಾಗಿದೆಯಪ್ಪ. ಇದುವರೆಗೂ ಸ್ವಾಮಿ ನಮ್ ಜೊತೆಯಲ್ಲಿ ಸೇರಿದ ಪ್ರೇಮ್ನಾಥ್ ಕೋಲ್ಕರ್ ಬ್ರದರ್ಗಾಗಿಯೂ ಸ್ವಾಮಿ, ಈ ಅವಲಿ ನಮ್ಮನವರಿಗಾಗಿಯೂ, ಆನಿ ಮಗಳಿಗಾಗಿಯೂ ಸ್ವಾಮಿ, ತಂದೆಯಾದ ಲೋಕೇಶ್ ಅಂಕಲ್ಗಳಿಗಾಗಿಯೂ ಸ್ವಾಮಿ, ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇನಪ್ಪ ಸ್ವಾಮಿ. ಅವರ ಕುಟುಂಬಗಳನ್ನು ನೀನು ಕರುಣಿಸು, ಅವರೆಲ್ಲಾ ಕಷ್ಟಗಳಿಂದ ಬಿಡಿಸು, ಅವರ ನೋವುಗಳನ್ನು ತೆಗೆದು ಹಾಕು ಸ್ವಾಮಿ, ಅವರ ಎಲ್ಲಾ ಅನಾರೋಗ್ಯತನ ತೆಗೆದು ಹಾಕು ಸ್ವಾಮಿ. ಒಬ್ರು ಒಂದು ಪ್ರಾರ್ಥನೆ ವಿಜ್ಞಾಪನೆ ನಿನ್ ಪಾದಕ್ಕೆ ಬಂದಿಲ್ಲ ಸ್ವಾಮಿ. ಎಲ್ಲರಿಗೂ ಒಂದೊಂದು ಭಾರ ಇಟ್ಟು ಸ್ವಾಮಿ, ಅವರೆಲ್ಲರ ಭಾರ ತೆಗೆದು ಹಾಕು. ಅದರಲ್ಲಿ ಸ್ವಾಮಿ ನಿನಗೆ ಗೊತ್ತುಂಟು ನಮ್ಮ ಪರಿಸ್ಥಿತಿಗಳು ಸ್ವಾಮಿ, ನೀನೇ ಬದಲಾಯಿಸು ಸ್ವಾಮಿ. ಪ್ರಾರ್ಥನೆ ಮುಖಾಂತರ ಎಲ್ಲವೂ ಬದಲಾಗುವಂತದ್ದಿದೆ ಕರ್ತನೆ. ಆ ನಂಬಿಕೆ ನಮ್ಮಲ್ಲಿ ಉಂಟು ಸ್ವಾಮಿ. ಅದರಿಂದ ನೀನ್ ನಡೆಸುವ ಆತನಾಗಿದ್ದಿ ಪ್ರಭುವೆ. ಮತನಾರ್ತಿ ಸ್ವಾಮಿ, ಇದುವರೆಗೂ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯಲ್ಲಿ ಬೇಡದೆ ಬಿಟ್ಟಿರ್ತಕ್ಕಂಥ ಸಕಲ ಆಶೀರ್ವಾದಗಳು ನನ್ನ ಚಿತ್ತಲ್ಲಪ್ಪ, ನಿನ್ನ ಚಿತ್ತದಿಂದ ಅನುಗ್ರಹಿಸಿಕೊಟ್ಟು ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿ ಇಡೀ ದಿನವೆಲ್ಲ ಈ ವಾಕ್ಯದಿಂದ ನಾವು ಮೆಲ್ಕು ಹಾಕುತ್ತಾ ನಿನ್ನ ಸಾಕ್ಷಿಗಳಾಗಿರುವಂತೆ ನಿನ್ನೆ ಕೃಪೆ ನೀಡಿ ನಡೆಸುತ್ತೆ ಅಂತೇಳಿ ನಮ್ಮ ಪ್ರಭು ರಕ್ಷಕನಾದ ಯೇಸುವೆ ನಿನ್ನ ಪವಿತ್ರವಾದ ನಾಮದಲ್ಲಿ ದೀನಳಾಗಿ ಎಡಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇನ್. ಆಮೇನ್, ಆಮೇನ್, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನಡೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಮನುದಿನದ ಆಹಾರವನ್ನು ಈ ಹೊತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಎಂದೆಂದಿಗೂ ಸ್ವಾಮಿ ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ನಾಮವನ್ನು ಘನಪಡಿಸಲು ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಿರುವ ಎಲ್ಲಾ ಕುಟುಂಬಗಳಿಗಾಗಿ, ಎಲ್ಲಾ ದೇವ ಮಕ್ಕಳಿಗಾಗಿ ಹಾಗೂ ಸ್ವಾಮಿ ಈ ಭೂಮಿ ಮೇಲೆ ಕುಟುಂಬವನ್ನ ಸ್ಥಾಪಿಸಿರುವಾಗ ಆ ಕುಟುಂಬದ ಆಶೀರ್ವಾದಕ್ಕೆ ಪಾತ್ರವಾಗಿರುವಂತ ಪ್ರತಿಯೊಂದು ದಂಪತಿಗಳ ಮೇಲೆ, ವಿಶೇಷವಾಗಿ ಕ್ರೈಸ್ತ ದಂಪತಿಗಳ ಮೇಲೆ, ಕ್ರೈಸ್ತ ಕುಟುಂಬದ ಮೇಲೆ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಕೂಟದಲ್ಲಿ ಭಾಗವಹಿಸಿ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕ ಸಂಗತಿಗಳ ವಿಷಯದಲ್ಲಿ ಲೋಕದ ಮುಂದೆ, ಜನರ ಮುಂದೆ, ದೇವರ ಮಕ್ಕಳ ಮುಂದೆ ಎಚ್ಚರಪಡಿಸಲು, ಆತ್ಮಿಕವಾಗಿ ಅವರನ್ನು ಬಲಪಡಿಸಲು, ವಿಶೇಷವಾಗಿ ದಾಂಪತ್ಯ ಜೀವಿತವನ್ನ ಭದ್ರಪಡಿಸಿ ಪ್ರತಿಯೊಂದು ಕುಟುಂಬದಲ್ಲಿಯೂ ದಾಂಪತ್ಯವು ಸುರಕ್ಷಿತವಾಗಿರಲು ಮಾಡುವಂತ ಎಲ್ಲ ಪ್ರಾರ್ಥನೆಗಾಗಿ ಮತ್ತು ಎಲ್ಲ ಸಹಕಾರಿಗಳಿಗಾಗಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಹೀಗೆ ಕರ್ತನು ನಮ್ಮನ್ನು ಆಶೀರ್ವದಿಸಲಿ. ನಮ್ಮ ಪ್ರಾರ್ಥನೆಯ ಮುಖಾಂತರವಾಗಿ ಈ ಭೂಮಿ ಮೇಲೆ ಇನ್ನೂ ಅನೇಕ ಸಂಗತಿಗಳನ್ನ ಈ ಲೋಕದಲ್ಲಿರುವಂತ ಜನರು ಅರ್ಥ ಮಾಡಿಕೊಳ್ಳುವಂತೆ, ಗ್ರಹಿಸಿಕೊಳ್ಳುವಂತೆ, ತಿಳ್ಕೊಳ್ಳುವಂತೆ, ಆ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ, ದೇವರಿಗೆ ಮಹಿಮೆ ಉಂಟಾಗುವಂತೆ, ದೇವರ ರಾಜ್ಯವು ಸ್ಥಿತಿಗೆ ಬರುವಂತೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮೆಲ್ಲರನ್ನ ಒಪ್ಪಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಹಿರಿಯರಂತಹ ಪ್ರಸನ್ನ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಮತ್ತೆ ನಾಳೆ ಇದೇ ವಿಷಯದಲ್ಲಿ ಚರ್ಚೆ ಮಾಡಲು ಇನ್ನಷ್ಟು ಸಂಗತಿಗಳನ್ನ ನಾವು
ವಿಮರ್ಶೆ ಮಾಡಲು ಬರೋಣ. ದೇವರು ನಮ್ಮನ್ನು ಆಶೀರ್ವಾದ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಉತ್ತಮವಾದ ಸಂದೇಶ ನೀಡಿದಂತಹ ನಮ್ಮ ಪ್ರಸನ್ನ ಕುಮಾರ್ ಸರ್ಗೆ ಮುಂಜಾನೆ ಶುಭೋದಯಗಳು.